ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರಾ ಇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಇವತ್ತು ವೇದವ್ಯಾಸರ ಜಯಂತಿ. ವೇದವ್ಯಾಸ ಅನ್ನೋದೊಂದು ಪೋಸ್ಟ್. ಆ ವೇದವ್ಯಾಸ ಅನ್ನುವ ಪೋಸ್ಟಿನಲ್ಲಿ ಯಾರು ಬೇಕಾದರೂ ಬರಬಹುದು. ಮುಂದಿನ ಮನ್ವಂತರದಲ್ಲಿ ಸಾಕ್ಷಾತ್ ಸದಾಶಿವ ಅಶ್ವತ್ಥಾಮಾಚಾರ್ಯರು ವೇದವ್ಯಾಸರಾಗಿ ಬರ್ತಾರೆ. ಯಾವ ಯಾವ ಯುಗದಲ್ಲಿ ನಾರಾಯಣನೇ ವೇದವ್ಯಾಸನಾಗುತ್ತಾನೆ ಅಂತ ಒಂದು ಲಿಸ್ಟ್ ಇದೆ. ಭಾಗವತ ತಾತ್ಪರ್ಯದಲ್ಲಿ ಆ ಲಿಸ್ಟನ್ನು ಕೊಟ್ಟಿದ್ದಾರೆ. ತೃತೀಯೇ ಸಪ್ತಮೇ ಚೈವ ಷೋಡಶೆ ಪಂಚವಿಂಶಕೆ ಅಷ್ಟಾವಿಂಶೇ ಯುಗೇ ಅಂತ. ಹೀಗಾಗಿ ಆ ಪರ್ಟಿಕ್ಯುಲರ್ ಯುಗಗಳಲ್ಲಿ ನಾರಾಯಣನೇ ವೇದವ್ಯಾಸನಾಗುವುದು. ಬೇರೆ ಸಂದರ್ಭಗಳಲ್ಲಿ ನಾರಾಯಣ ವೇದವ್ಯಾಸ ಆಗೋದಲ್ಲ, ಬೇರೆ ಯಾರ್ಯಾರೋ ಆಗ್ತಾರೆ ಋಷಿಗಳು. ಆದರೆ ವೇದವ್ಯಾಸರು ನಾರಾಯಣ ಆದಾಗ, ಅಂದರೆ ನಾರಾಯಣ ವೇದವ್ಯಾಸ ಆದಾಗ ಮಾತ್ರ ಮಹಾಭಾರತದ ರಚನೆ ಆಗುವುದು, ಪುರಾಣಗಳ ರಚನೆ ಆಗುವುದು, ಬ್ರಹ್ಮಸೂತ್ರದ ರಚನೆ ಆಗುವುದು. ಬೇರೆ ಎಲ್ಲ ಸಂದರ್ಭಗಳಲ್ಲಿ ವೇದವ್ಯಾಸರಾಗಿರುವವರು ವೇದವನ್ನು ವಿಭಾಗ ಮಾಡ್ತಾರೆ, ಮಹಾಭಾರತದ ಮತ್ತು ಪುರಾಣಗಳ ಶುದ್ಧ ಪಾಠವನ್ನು ಜಗತ್ತಿಗೆ ಕೊಡ್ತಾರಷ್ಟೆ. ಆದರೆ ನಾರಾಯಣನೇ ವೇದವ್ಯಾಸನಾದಾಗ ಮಾತ್ರ ಮಹಾಭಾರತದ ರಚನೆ ಇರುತ್ತೆ, ಪುರಾಣಗಳ ರಚನೆ ಇರುತ್ತೆ. ಈಗ ಈ ಯುಗದ ವೇದವ್ಯಾಸರು ಸಾಕ್ಷಾತ್ ನಾರಾಯಣ, ಕೃಷ್ಣ ಅಂತಲೇ ಅವರ ಹೆಸರು. ಅವರ ನೆನಪಿನಲ್ಲಿ ಭಾಗವತವನ್ನು ಚಿಂತಿಸೋಣ. ಅವರು ನಮ್ಮ ಅಜ್ಞಾನವನ್ನು ತೊಳೆದು ಜ್ಞಾನವನ್ನು ಕೊಡಲಿ ಅಂತ ಬೇಡಿಕೊಳ್ತಾ ಇವತ್ತಿನ ಭಾಗವತದ ಚಿಂತನೆಯನ್ನು ಶುರು ಮಾಡೋಣ. ನಿನ್ನೆ ನಾವು ನೋಡಿದ್ವಿ, ರುಕ್ಮಿಯ ಕೈ ಕಟ್ಟಿ ಹಾಕಿ, ಬಟ್ಟೆಯಿಂದ ಕೈ ಕಟ್ಟಿ ಹಾಕಿ ತಲೆ ಬೋಳಿಸಿ ವಿರೂಪ ಮಾಡ್ತಾನೆ ಕೃಷ್ಣ. ಆವಾಗ ಅಷ್ಟು ಹೊತ್ತಿಗೆ ಬಲರಾಮನು ಬರ್ತಾನೆ, ತಮ್ಮನಿಗೆ ಉಪದೇಶವನ್ನು ನೀಡುತ್ತಾನೆ. ಅಸಾಧ್ವಿದಂ ತ್ವಯಾ ಕೃಷ್ಣ ಕೃತಮಸ್ಮಿನ್ ಜುಗುಪ್ಸಿತಂ ವಪನಂ ಶ್ಮಶ್ರುಕೇಶಾನಾಂ ವೈರೂಪ್ಯಂ ಸುಹೃದೋ ವಧಃ. ಕೃಷ್ಣ, ನೀನು ಮಾಡಿದ್ದು ತಪ್ಪು. ಈ ಗಡ್ಡ ಮೀಸೆಯನ್ನು ವಿರೂಪವಾಗಿ ಮಾಡೋದು ಸಾಯಿಸುವುದಕ್ಕೆ ಸಮ. ಮೈ ವಾಸ್ಮಾನ್ ಸಾಧ್ವಸೂ ಯೇಥಾ ಭ್ರಾತೃ ವೈರೂಪ್ಯ ಚಿಂತೆಯ ದುಃಖದೋ ಹಿ ನ ಚಾನ್ಯೋಸ್ತಿ ಯತಸ್ವಕೃತ ಭುಕ್ಪುಮಾನ್. ರುಕ್ಮಿಣಿಯ ಕಡೆ ತಿರುಗಿ ಹೇಳ್ತಾನೆ, ರುಕ್ಮಿಣಿ, ಈ ರೀತಿ ನಿನ್ನ ಅಣ್ಣನಿಗೆ ಅವಮಾನ ಆಯಿತು ಅಂತ ಅಂದುಕೊಳ್ಬೇಡ. ಅವನ ಕರ್ಮಕ್ಕನುಗುಣವಾಗಿಯೇ ಅದಾಗಿದೆ, ನೀನು ಸಮಾಧಾನ ಮಾಡ್ಕೋ. ಕೃಷ್ಣ, ಏನೇ ಆದರೂ ನೀನು ಮಾಡಿದ್ದು ತಪ್ಪು. ಬಂಧುರ್ವಧರ್ಹ ದೋಷೋಪಿ ನ ಬಂಧುರ್ವಧಮರ್ಹತಿ ತ್ಯಾಜ್ಯಸ್ತೇನೈವ ದೋಷೇಣ ಹತಃ ಕಿಂ ಹನ್ಯತೆ ಪುನಃ. ಬಂಧು ವಧಾರ್ಹ ದೋಷೋಪಿ, ಸಾಯಿಸಬೇಕಾದ ತಪ್ಪನ್ನು ಬಂಧು ಮಾಡಿರಲಿ,
ಅವನನ್ನು ಸಾಯಿಸಬಾರದು. ಆ ದೋಷ ಇದ್ದರೆ ಅವನನ್ನು ಬಿಟ್ಟುಬಿಡಬೇಕು. ಅದೇ ಅವನ ಸಾವಿಗೆ ಸಮಾನ. ನಮ್ಮ ಹತ್ತಿರದ ಬಂಧು ಒಬ್ಬ ತೀವ್ರವಾದ ದೋಷವನ್ನು ಮಾಡಿದ ಅಂತಾದರೆ ಅವನನ್ನು ಕೊಲ್ಲಲಿಕ್ಕೆ ಹೋಗಬಾರ್ದು, ಅವನನ್ನು ಬಿಟ್ಟುಬಿಡಬೇಕು. ಅದೇ ಅವನನ್ನು ಕೊಲ್ಲೋದಕ್ಕೆ ಸಮ. ಕ್ಷತ್ರಿಯಾಣಾಮಯಂ ಧರ್ಮ ಪ್ರಜಾಪತಿ ವಿನಿರ್ಮಿತ ಭ್ರಾತಾಪಿ ಭ್ರಾತರಂ ಹನ್ಯಾತ್ ಏನ ಘೋರತರಸ್ತತಃ. ಆದರೆ ಕ್ಷತ್ರಿಯರದ್ದು ಅನಿವಾರ್ಯವಾದ ಕರ್ಮ. ಯುದ್ಧದಲ್ಲಿ ಎದುರಾದಾಗ ಅದು ತಮ್ಮ ಇರಲಿ ಅಣ್ಣ ಇರಲಿ ಯುದ್ಧ ಮಾಡಬೇಕಾದ್ರೆ ಕೊಲ್ಲಲೇಬೇಕಾಗತ್ತೆ. ರಾಜ್ಯಸ್ಯ ಭೂಮೇರ್ವಿತ್ತಸ್ಯ ಶ್ರಿಯೋ ಮಾನಸ್ಯ ತೇಜತಃ ಮಾನಿನೋನ್ಯಸ್ಯ ವಾ ಹೇತೋ ಶ್ರೀಮದಾಂಧಾಕ್ಷಿಪಂತಿ. ಸಂಪತ್ತಿನ ಮದದಿಂದ ಕೊಬ್ಬಿದವರು ರಾಜ್ಯದ ಕಾರಣಕ್ಕಾಗಿಯೋ ಭೂಮಿಯ ಕಾರಣಕ್ಕಾಗಿಯೋ ಹಣದ ಕಾರಣಕ್ಕಾಗಿಯೋ ಮಾನಸ್ಯ ನಾವು ಬಹಳ ಪ್ರತಿಷ್ಠಿತ ವ್ಯಕ್ತಿಗಳು ಅಂತ ತೋರಿಸಲಿಕ್ಕಾಗಿಯೋ ಅಥವಾ ಇನ್ಯಾವುದೋ ಕಾರಣಕ್ಕಾಗಿ ಕ್ಷಿಪಂತಿ ಬೇರೊಬ್ಬರನ್ನು ಧಿಕ್ಕರಿಸ್ತಾರೆ. ಏನು ಮಾಡೋದು? ಹಾಗೆ ಬಂಧುಗಳನ್ನು ನಮಗೆ ಇವತ್ತು ಒಳ್ಳೆಯ ಸ್ಥಿತಿಯಲ್ಲಿದೆ, ಒಳ್ಳೆಯ ಸ್ಥಿತಿಯಲ್ಲಿ ನಾವಿದ್ದೇವೆ ಅಂತ ಹೇಳಿದಾಗ ಇನ್ನೊಬ್ಬರನ್ನು ತಿರಸ್ಕಾರ ಮಾಡಬಾರದು. ಯಾಕೆಂದರೆ ಯಾವುದೇ ಕಾಲದಲ್ಲಿ ನಾವು ಕೆಳಗಡೆ ಬಿದ್ದು ಅವ್ರ ಮೇಲ್ಗಡೆ ಬರಬಹುದು. ಅವರು ಮೇಲ್ಗಡೆ ಇದ್ದವರು ನಮ್ಮನ್ನು ತಿರಸ್ಕಾರ ಮಾಡಿದಾಗ ನಾವು ಸುಮ್ಮನೆ ಇರಬೇಕು. ಯಾಕೆಂದರೆ ನಾವು ಖಂಡಿತ ಮೇಲ್ಗಡೆ ಬಂದೇ ಬರ್ತೀವಿ. ಆದ್ದರಿಂದಾಗಿ ಸಂಪತ್ತಿನಿಂದ ಕೊಬ್ಬಿದವರು ತಮ್ಮ ಬಂಧುಗಳನ್ನು ತೀರಾ ಕೀಳಾಗಿ ನೋಡ್ತಾರೆ, ಅವರನ್ನು ಅವಮಾನಿಸ್ತಾರೆ. ಹಾಗೆ ಮಾಡಬಾರದು. ಆದರೆ ಮಾಡ್ತಾರಲ್ಲ, ಇದಕ್ಕೇನು ಕಾರಣ? ಬಲರಾಮ ಹೇಳ್ತಾನೆ, ಆತ್ಮಮೋಹೋ ನೃಣಾಮೇಚ ಕಲ್ಪ್ಯತೆ ದೇವಮಾಯಯ ನಾನೇವ ಗೃಹ್ಯತೆ ಮೂಢೈ ಯಥಾ ಜ್ಯೋತಿರ್ಯಥಾ ನಭಃ. ಆತ್ಮಮೋಹೋ ನೃಣಾಮೇಶ, ಮನಸ್ಸಿಗೆ ಕವಿದಿರುವ ಕತ್ತಲೆ ಅದು. ಯಾಕೆ ಆ ಕತ್ತಲೆ ಕವಿದಿದ್ದು? ದೇವಮಾಯಯ, ದೇವರ ಇಚ್ಛೆಯಿಂದ. ಮಾನಿನೋ ಸುಹೃಚ್ಛತ್ರು ಹೃದಾಸೀನಃ ಇತಿ ದೇಹಾತ್ಮಮಾನಿನಾಂ. ನಿಜವಾಗಿಯೂ ನೋಡ್ಲಿಕ್ಕೆ ಹೋದರೆ ಇವರು ನನ್ನ ಗೆಳೆಯರು, ಇವರು ನನ್ನ ಶತ್ರುಗಳು, ಇವರು ಉದಾಸೀನ ಅಂತನ್ನೋದು ದೇಹದ ಮತ್ತು ಪರಿಸರದ ಸಂಬಂಧಿಯಾಗಿ ಬಂದದ್ದು. ಅದನ್ನು ಮೀರಿ ಯೋಚನೆ ಮಾಡಬೇಕು. ನಾವು ಗುಣ ಅವಗುಣಗಳನ್ನು ಚಿಂತನೆ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಏನಾಗತ್ತೆ, ಆ ಸತ್ವರಜಸ್ತಮೋ ಗುಣಗಳ ಹಿನ್ನೆಲೆಯಲ್ಲಿ ಒಂದನ್ನು ನಾವು ಚಿಂತನೆ ಮಾಡ್ತೇವೆ. ಇವರು ನಮ್ಮವರು, ಇವರು ದೂರ, ಇವರು ತಟಸ್ಥರು ಅಂತ ಚಿಂತನೆ ಮಾಡ್ತೇವೆ. ಯಾಕೆಂದರೆ ನಾವು ಪಡೆದ ದೇಹವನ್ನು ಇಟ್ಟುಕೊಂಡು ನಾವು ಈ ರೀತಿ ಚಿಂತನೆ ಮಾಡ್ತೇವೆ. ಏನು ಮಾಡೋದು? ಆ ರೀತಿ ಮಾಡಬಾರದು. ಆದರೆ ಒಬ್ಬ ವೇದಾಂತಿ ಕನಿಷ್ಠ ಪಕ್ಷ ಇಷ್ಟು ಚಿಂತಿಸಬೇಕು. ಎಷ್ಟು? ಏಕ ಏವ ಪರೋ ಹ್ಯಾತ್ಮ ತರ್ವೇಷಾಮಪಿ ದೇಹಿನಾಂ ನಾನೇವ ಗೃಹ್ಯತೆ ಮೂಢೈ ಯಥಾ ಜ್ಯೋತಿರ್ಯಥಾ ನಭಃ. ದೇವರೊಬ್ಬನೇ, ಅವನು ಬೇರೆ ಬೇರೆ ವಸ್ತುಗಳಲ್ಲಿ ಇರ್ತಾನೆ. ನಾವೇನು ಮಾಡ್ತೇವೆ? ವಸ್ತುವನ್ನು ಬೇರೆ ಬೇರೆಯಾಗಿ ಕಾಣೋದಲ್ಲ, ವಸ್ತುವಿನ ಒಳಗಡೆ ಇರುವ ದೇವರನ್ನೇ ಬೇರೆ ಬೇರೆಯಾಗಿ ಕಂಡುಬಿಡ್ತೇವೆ. ಅದೇ ಪ್ರಾಬ್ಲಮ್ ಆಗೋದು. ನಮಗೇನಿರಬೇಕು? ನಮ್ಮ ಮಿತ್ರರು, ನಮ್ಮ ಶತ್ರುಗಳು, ನಮ್ಮ ತಟಸ್ಥರು, ಇವರಲ್ಲಿ ಇರುವ ದೇವರು ಒಬ್ಬನೇ, ವ್ಯಕ್ತಿಗಳು ಬೇರೆ ಬೇರೆ ಅಂತ ಕಾಣಬೇಕು. ನಾವೇನು ಮಾಡಿಬಿಡ್ತೀವಿ? ವ್ಯಕ್ತಿಗಳು ಬೇರೆ ಬೇರೆ ಅಂತ ಮಾತ್ರ ಕಾಣೋದಲ್ಲ, ಅವರು ಒಳಗಡೆ ಇರತಕ್ಕಂತಹ ದೇವರೂ ಬೇರೆ ಬೇರೆ ಅಂತ ಕಾಣುತ್ತೇವೆ. ಹೇಗೆ? ಯಥಾ ಜ್ಯೋತಿ, ಬೆಳಕು ಒಂದೊಂದು ಕೋನದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಕಾಣ್ತದೆ. ಯಥಾ ನಭಃ, ಆಕಾಶ ಯಾರೊಬ್ಬರಿಗೂ ಒಂದೇ ರೀತಿ ಕಾಣಲ್ಲ. ಮೋಡಗಳ ವಿನ್ಯಾಸ ಒಬ್ಬರಿಗೆ ಮೊಸಳೆ ಥರ ಕಂಡ್ರೆ ಆ ಮೋಡಗಳ ವಿನ್ಯಾಸವನ್ನು ನೋಡಿದಾಗ ಇನ್ನೊಬ್ಬರಿಗೆ ಆನೆ ಥರ ಕಾಣುತ್ತೆ. ಆದರೆ ಮೋಡ ಬೇರೆ ಬೇರೆಯೋ? ಇಲ್ಲ. ಆಕಾಶ ಬೇರೆ ಬೇರೆಯೋ? ಅಲ್ಲ. ಆ ಹಿನ್ನೆಲೆಯಿಂದ ನೋಡೋದಾದರೆ ನನ್ನ ಅಂತರ್ಯಾಮಿಯೇ ನಿನ್ನ ಅಂತರ್ಯಾಮಿ ಅಂತ ಅಂದುಕೊಳ್ಳಬೇಕು. ನನ್ನ ಅಂತರ್ಯಾಮಿಯೇ ನಿನ್ನ ಅಂತರ್ಯಾಮಿ ಅಂತ ಅಂದುಕೊಳ್ಳದೆ ಹೋದರೆ ಅವಾಗೇನಾಗುತ್ತೆ? ಅವರನ್ನು ಅವಮಾನ ಮಾಡುವಂತಹ, ಛೇಡಿಸುವಂತಹ ಬುದ್ಧಿ ಬರುತ್ತೆ.
ನೋಡಿ, ದೇವರಿಗೇನೆ ಉಪದೇಶ. ಕೆಲವೊಮ್ಮೆ ಹಾಗಾಗತ್ತೆ. ಇಷ್ಟು ಉಪದೇಶ ಮಾಡ್ತಾನಲ್ಲ, ಯಾವುದೋ ಕ್ಷುಲ್ಲಕ ಕಾರಣದಿಂದಾಗಿ ಇದೇ ರುಕ್ಮಿಯನ್ನು ಹೊಡೆದುಕೊಂಡು ಬಿಡ್ತಾನೆ. ಆಗ ದೇವರು ಮಾತನಾಡಿದ್ರೆ ಅಣ್ಣನಿಗೆ ನೋವಾಗತ್ತೆ. ಅಣ್ಣನಿಗೆ ಅಣ್ಣ ಅಂತಂದರೆ ಹೆಂಡತಿಗೆ ನೋವಾಗತ್ತೆ. ಹೆಂಡತಿಗೆ ಸಮಾಧಾನ ಮಾಡಲಿಕ್ಕೆ ಹೋದಾಗ ಅಣ್ಣನಿಗೆ ನೋವಾಗತ್ತೆ. ಆ ಸಂದರ್ಭದಲ್ಲಿ ಹೇಗಿರಬೇಕು ಅನ್ನೋದನ್ನು ತೋರಿಸಿದ್ದಾನೆ ದೇವರು. ಕೃಷ್ಣಾವತಾರ ನಮಗೆ ಯಾಕೆ ಮುಖ್ಯ ಆಗತ್ತೆ ಅಂದರೆ, ಕೌಟುಂಬಿಕ ಕಲಹಗಳನ್ನು ಯಾವ ರೀತಿ ನಿಭಾಯಿಸಬೇಕು ಅನ್ನೋದನ್ನು ಬಹಳ ಚೆನ್ನಾಗಿ ತೋರಿಸಿರೋದು. ಅವನು ಹೇಳ್ತಾನೆ ಬಲರಾಮ, ದೇಹ ಆದ್ಯಂತವಾನೇಚ ದ್ರವ್ಯ ಪ್ರಾಣಗುಣಾತ್ಮಕ ಆತ್ಮನ್ಯವಿದ್ಯೆಯ ಕ್ಷಿಪ್ತ ಸಂಸಾರಯತಿ ದೇಹಿನಾಂ. ದೇಹ ಆದ್ಯಂತವಾನ್, ದೇಹ ಅನ್ನೋದು ಹುಟ್ಟತ್ತೆ ಅಂದಮೇಲೆ ಸಾಯಲೇಬೇಕು. ದ್ರವ್ಯ ಪ್ರಾಣ ಗುಣಾತ್ಮಕ, ಏನೇನಿರುತ್ತೆ? ಮಣ್ಣು, ನೀರು, ಗಾಳಿ, ಆಕಾಶ, ಬೆಂಕಿ ಇವೆಲ್ಲವೂ ಇರುತ್ತೆ ದ್ರವ್ಯ. ಆಮೇಲೆ ಪ್ರಾಣ, ಒಳಗಡೆ ಕ್ರಿಯೆ, ಆ ಕ್ರಿಯೆಗೆ ಪ್ರಚೋದಕರಾದ ದೇವತೆಗಳು, ಅವರೆಲ್ಲರೂ ಪ್ರಾಣನೇ. ಆ ಕ್ರಿಯೆ ಯಾವ ಯಾವ ರೀತಿ ಒಳಗಡೆಯಿಂದ ಪ್ರಚೋದನೆ ಆಗೋದೊಂದು, ಹೊರಗಡೆ ನಾವು ರಿಯಾಕ್ಟ್ ಮಾಡೋದೊಂದು ಯಾವಾಗ ಆಗುತ್ತೆ? ಸತ್ವರಜಸ್ತಮೋ ಗುಣಗಳು ಬೇರೆ ಬೇರೆ ಆದಾಗ. ಹೀಗೆ ದ್ರವ್ಯ, ಪ್ರಾಣ, ಗುಣ ಇವುಗಳಿಗನುಗುಣವಾಗಿ ನಮ್ಮ ಆ್ಯಕ್ಷನ್ನು, ರಿಯಾಕ್ಷನ್ನು ಎಲ್ಲ ಇರ್ತದೆ. ಈ ಹಿನ್ನೆಲೆಯಿಂದಾಗಿ, ದೇಹದ ಹಿನ್ನೆಲೆಯಿಂದಾಗಿ ನಾವು ದೇವರನ್ನು ತಪ್ಪಾಗಿ ಗ್ರಹಿಸ್ತೇವೆ. ನನ್ನ ದೇಹ ಇಷ್ಟು ಸಾಕು, ನನ್ನ ದೇಹಕ್ಕೆ ಇಷ್ಟು ಬೇಕು, ಈ ರೀತಿ ದೇಹದ ಹಿನ್ನೆಲೆಯಲ್ಲಿ ನಾವು ದೇವರನ್ನು ಗ್ರಹಿಸ್ತೇವೆ. ಅದನ್ನು ಅವಿದ್ಯೆ ಅಂತ ಕರೀತಾರೆ. ಅದರಿಂದಾಗಿ ಏನು ಮಾಡ್ತಾನೆ? ಸಂಸಾರಯತಿ ದೇಹಿನಂ. ಜೀವನೊಬ್ಬ ಕೆಳಗಡೆ ಬಂದು ಮೇಲ್ಗಡೆ ಹೋಗಿ, ಮತ್ತೆ ಮೇಲ್ಗಡೆ ಹೋಗಿ, ಮತ್ತೆ ಕೆಳಗಡೆ ಬರ್ತಾ ಇರ್ತಾನೆ. ಇದು ಸಂಸಾರ ಅಂತಂದರೆ ನರಕ, ಸ್ವರ್ಗ, ಭೂಮಿ ಇವುಗಳ ನಡುವಣ ಸಂಚಾರವನ್ನೇ ಸಂಸಾರ ಅಂತ ಕರೆಯುವುದು. ಸಂಸಾರ ಅಂತಂದರೆ ನಾವು ಗೃಹಸ್ಥರು ಸಂಸಾರಿಗಳು ಅಂತಲ್ಲ, ಅದೊಂದು ರೂಢಿಯಲ್ಲಿ ಬಂದಿದೆ. ನಿಜವಾಗಿಯೂ ಸಂಸಾರ ಅಂತಂದರೆ ಇದು. ಯಥಾ ಶಯಾನ ಆತ್ಮಾನಂ ವಿಷಯಾನ್ ಫಲಮೇವ ಚ ಅನುಭುಂಕ್ತೆಪ್ಯ ಸತ್ಯರ್ಥೆ ತಥಾತ್ಮಾಪಿ ಧ್ರುವೋ ಧ್ರುವಾನ್. ಒಬ್ಬ ಮಲಗಿರ್ತಾನೆ, ಕನಸು ಕಾಣ್ತಾನೆ, ಕನಸಿನಲ್ಲಿ ಅನೇಕ ಸುಖ ದುಃಖಗಳನ್ನು ಅನುಭವಿಸ್ತಾನೆ. ಆದರೆ ಅವನು ಏನು ಮಾಡಿದ್ದಾನೆ? ಸುಖ ದುಃಖ ಅನುಭವಿಸಲಿಕ್ಕೆ ಯಾವುದೇ ಕ್ರಿಯೆ ಇದೆಯೇ? ಇಲ್ಲ, ಯಾವ ಕ್ರಿಯೆಯೂ ಇಲ್ಲ. ಮಲ್ಕೊಂಡಿರ್ತಾನೆ, ಗಾಢವಾದ ನಿದ್ರೆಯಿಂದ ಕನಸಿಗೆ ಜಾರಿ, ಆ ಕನಸಿನಲ್ಲಿ ಎಲ್ಲೋ ಹೋಗ್ತಾ ಇರೋ ಹಾಗೆ, ಏನೋ ಮಾಡೋ ಹಾಗೆ, ಕನಸಿನ ಒಳಗಡೆ ಫಲಗಳನ್ನು ಅನುಭವಿಸ್ತಾನೆ. ಅನುಭುಂಕ್ತೇಪಿ ಅಸತ್ಯರ್ಥೇ, ಅದು ಅಲ್ಪ ಕಾಲ, ಅದನ್ನು ಅನುಭವಿಸ್ತಾನೆ. ಆ ರೀತಿ ಜೀವನು ಅಂದುಕೊಳ್ಳಬೇಕು, ನನ್ನ ಪ್ರಯತ್ನ ಅತ್ಯಂತ ಕಡಿಮೆ, ದೇವರ ಅನುಗ್ರಹ ಅಥವಾ ದೇವರ ನಿರ್ದೇಶನ ಪ್ರಚೋದನೆ ಜಾಸ್ತಿ. ಕನಸು ಬೀಳೋದರಲ್ಲಿ ನಮ್ಮ ಪ್ರಯತ್ನ ಏನಿದೆ? ಮಲ್ಕೊಳ್ಳೋದೊಂದೇ ಪ್ರಯತ್ನ ಅಷ್ಟೆ. ಬೆಳಗ್ಗೆ ಮಾಡಿದ ದುಡಿಮೆ ಅನ್ನೋದೇ ಪ್ರಯತ್ನ. ಸಂಜೆ ಮಲ್ಕೊಂಡಾಗ ಕನಸಿನಿಂದ ಎಚ್ಚರಕ್ಕೆ ಅಥವಾ ಎಚ್ಚರದಿಂದ ಗಾಢವಾದ ನಿದ್ರೆಗೆ, ನಿದ್ರೆಯಿಂದ ಕನಸಿಗೆ ನಾವು ಬೀಳ್ತೇವೆ, ಜಾರ್ತೇವೆ. ಆ ಜಾರೋದರಲ್ಲಿ ನಮ್ಮ ಪ್ರಯತ್ನ ಏನಿದೆ? ಹಾಗೆಯೇ ನಾವು ಈಗ ಅನುಭವಿಸತಕ್ಕಂತಹ ಸುಖ ದುಃಖಗಳಲ್ಲಿ ನಮ್ಮ ಪ್ರಯತ್ನ ಏನು? ಅವನು ಯಾರೋ ಒಬ್ಬ ಆ ಪರಿಸರವನ್ನು ಒದಗಿಸ್ತಾನೆ, ಆ ಪರಿಸರಕ್ಕೆ ತಕ್ಕಂತೆ ನಾನು ಆ್ಯಕ್ಷನ್ ಮತ್ತು ರಿಯಾಕ್ಷನ್ಗಳನ್ನು ತೋರ್ತೇನೆ, ಅದರಿಂದ ಬರುತ್ತೆ. ಇದನ್ನು ಒಬ್ಬ ಅರ್ಥ ಮಾಡಿಕೊಳ್ಬೇಕು. ತಸ್ಮಾತ್ ಅಜ್ಞಾನಜಂ ಶೋಕಂ ಆತ್ಮಬೋಧ ವಿಮೋಹನಂ ತತ್ವಜ್ಞಾನೇನ ನಿರ್ಹೃತ್ಯ ಸ್ವಸ್ಥಾಭವ ಶುಚಿಸ್ಮಿತೆ. ಅದರಿಂದ ರುಕ್ಮಿಣಿ ಶುಚಿಸ್ಮಿತೆ, ತಿಳಿಯಾದ ನಗೆಯವಳೇ, ಅಜ್ಞಾನದಿಂದ ಉಂಟಾಗುವ ಶೋಕವನ್ನು ಪರಿಹರಿಸಿಕೋ. ನನಗೆ ಅತ್ಯಂತ ಪ್ರೀತಿಯ ಅಣ್ಣ ಅವನ ಜೊತೆಗೆ ಕಾಲವನ್ನು ಕಳೆದಿರ್ತೀಯ, ಅವನಿಗೆ ಈ ರೀತಿ ವಿರೂಪ ಆಗೋದನ್ನು
ನಿನ್ನ ಕೈನಲ್ಲಿ ನೋಡಲಿಕ್ಕಾಗಲ್ಲ, ಆದರೆ ಕೊಲ್ಲಿಲ್ವಲ್ಲ ಅಂತ ಸಂತೋಷ ಪಡು. ತತ್ವಜ್ಞಾನೇನ ನಿರ್ಹೃತ್ಯ, ನಿನ್ನ ಶಾಸ್ತ್ರೀಯವಾದ ಜ್ಞಾನದಿಂದ ನನ್ನ ಅಣ್ಣನಿಗೆ ಹೀಗಾಯಿತು ಅಂತನ್ನುವ ದುಃಖವನ್ನು ಕಳೆದುಕೋ, ಸುಖವಾಗಿ ಇರು. ಸ್ವಸ್ಥಾಭವ ಶುಚಿಸ್ಮಿತೆ ಅಂತಾನೆ ನೋಡಿ. ಇದು ಮೋಹಕ್ಕೆ, ಅವನು ಸ್ವಲ್ಪ ಮೋಹಕ್ಕೊಳಗಾಗಿದ್ದಾನೆ. ಶುಚಿಸ್ಮಿತೆ, ತಿಳಿಯಾದ ನಗೆಯವಳು ಅಂತ ಹೇಳಿದ ಮೇಲೆ ತಿಳಿಯಾದ ಭಾವನೆ ಇಲ್ಲದೆ ತಿಳಿಯಾದ ನಗೆ ಮೂಡುತ್ತಾ? ಶುಚಿಸ್ಮಿತೆ ಅಂತ ಹೇಳ್ತಾ ಇದ್ದಾನೆ ಅಂದರೆ ಅವನು ಶುಚಿಸ್ಮಿತೆ ಅಂತ ಅವನು ಸಂಬೋಧನೆ ಮಾಡಬೇಕಾಗಿಲ್ಲ. ಓ ತಿಳಿಯಾದ ನಗೆಯವಳೇ ಅಂತ ಸಂಬೋಧನೆ ಮಾಡಬೇಕಾಗಿಲ್ಲ. ಆ ತಿಳಿಯಾದ ನಗೆಯನ್ನು ಅವನು ನೋಡ್ತಾ ಇದ್ದಾನೆ ಅಂತ ಅರ್ಥ. ಅವಳು ತಿಳಿಯಾಗಿ ನಗುತ್ತಾ ಇದ್ದಾಳೆ, ಆದರೆ ಇವನಿಗೆ ಅದೊಂದು ದೊಡ್ಡಸ್ತಿಕೆ ಮೂಡಿ ಅವಳು ಜಗನ್ಮಾತೆ ಅನ್ನೋದನ್ನು ಮರೆತು ಇವನು ಉಪದೇಶ ಮಾಡ್ತಾ ಇದ್ದಾನೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ. ಆ ಶುಚಿಸ್ಮಿತೆ ಅನ್ನೋದನ್ನು ದರ್ಶನವಾಗಿ ನಾವು ಸ್ವೀಕಾರ ಮಾಡಬೇಕು. ಶುಚಿಸ್ಮಿತೆ, ಪುಂಡರೀಕಾಕ್ಷ, ವಾಮೋರು, ರಂಭೋರು. ವಾಮೋರು ರಂಭೋರು ಅಂದರೆ ಚಂದದ ತೊಡೆಯವಳೆ, ಬಾಳೆಯ ದಿಂಡಿನಂತೆ ಇರುವ ತೊಡೆಯವಳೆ ಅಂತ ಈ ರೀತಿಯೆಲ್ಲ ಸಂಬೋಧನೆ ಬರುತ್ತೆ. ಅದನ್ನು ಅವರು ಹಾಗೆ ಹೇಳಿದ್ರು ಅನ್ನೋದಕ್ಕಿಂತ ಅವರ ದರ್ಶನ ಅದು. ಆ ಎದುರುಗಡೆ ಇರುವವರ ಆ ಗುಣ ಅವರ ತಲೆಯಲ್ಲಿ ಬಂದಿತ್ತು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾರೂ ಹಾಗೆಲ್ಲ ಮಾತನಾಡಲ್ಲ. ತಸ್ಮಾತ್ ಏವಂ ಭಗವತಾ ತನ್ವಿ ರಾಮೇಣ ಪ್ರತಿಬೋಧಿತ ವೈಮನಸ್ಯಂ ಪರಿತ್ಯಜ್ಯ ಮನೋಬುದ್ಧ್ಯಾ ಸಮಾದಧೆ. ಈ ರೀತಿ ಭಾವಯ್ಯನಾದ ಬಲರಾಮನ ಉಪದೇಶವನ್ನು ಕೇಳಿ ಅವಳು ಬೇಜಾರನ್ನು ಕಳೆದುಕೊಂಡಳು. ವೈಮನಸ್ಯಂ ಪರಿತ್ಯಜ್ಯ, ತನ್ನ ಬಂಧುಗಳಿಗೆ ಆದ ಅವಮಾನವನ್ನು ಅವಳು ಮೌನದಿಂದ ಸಹಿಸಿದಳು. ಯಾಕೆಂದರೆ ಎರಡು ಜೊತೆಗೆ ಬೆಳೆದವನೊಬ್ಬ, ಬಾಳಬೇಕಾಗಿರೋನು ಒಬ್ಬ. ಅವರಿಬ್ಬರ ನಡುವೆ ವಿರೋಧ ಬಂದರೆ ಎಂತ ಮಾಡೋದು ಹೆಣ್ಣು? ಆದ್ದರಿಂದಾಗಿ ಆ ಎರಡು ದ್ವಂದ್ವ ಪ್ರಾಯ ಎಲ್ಲ ಹೆಣ್ಮಕ್ಳಿಗೂ ಬರುತ್ತೆ. ಕೆಲವೊಬ್ರು ಬರದೇ ಇರಬಹುದು, ಕೆಲವೊಬ್ರು ಬರುತ್ತೆ. ಒಬ್ಬನ ಜೊತೆ ಬಾಳಬೇಕು, ಒಬ್ಬನ ಜೊತೆ ಬೆಳೆದಿರ್ತಾಳೆ. ಹೀಗಾಗಿ ಆ ದ್ವಂದ್ವವನ್ನು, ಎಲ್ಲ ಹೆಣ್ಣು ಮಕ್ಕಳ ದ್ವಂದ್ವವನ್ನು ಅವಳು ತೋರಿಸಿದ್ಲು ಮುಖದಲ್ಲಿ. ಅದು ಬಲರಾಮನಿಗೆ ಒಂದು ಸ್ವಲ್ಪ ಮೋಹ ಉಂಟಾಗಿ ಹೇಳಿದ. ಮತ್ತು ನಮಗೆ ಇಲ್ಲಿ ಗೊತ್ತಾಗೋದೇನು ಅಂತಂದರೆ, ಎರಡು ಮನೆಯವರ ನಡುವೆ ವಿರೋಧ ಅಂತ ಬಂದಾಗ, ಈ ತರಹದ ಸಣ್ಣ ಪುಟ್ಟ ಸಮಸ್ಯೆಗಳಾದಾಗ ಅವಳನ್ನು ಯಾವ ರೀತಿ ಸಮಾಧಾನ ಮಾಡಬೇಕು ಹೆಣ್ಣನ್ನು ಅನ್ನೋದು ನಮಗಿಲ್ಲಿ ಪಾಠ. ನಿಧಾನವಾಗಿ ಮೂವ್ ಮಾಡಬೇಕು. ಉಗ್ರವಾಗಿ ಹೌದು ನಿಮ್ಮಣ್ಣನಿಗದಾಗಬೇಕು ನಡೆ ಅನ್ನೋ ಅಂತ ಹೇಳಲಿಲ್ಲ ಅವನು. ಸಮಾಧಾನ ಮಾಡ್ದ. ಅದು ನಮಗೆ ಗೊತ್ತಾಗಬೇಕು. ಈ ತನಕ ಒಂದು ಪರಿಸರದಲ್ಲಿ ಬೆಳೆದು ಬಂದಿರುವವಳು ಇನ್ನೊಂದೇ ಆದ ಪರಿಸರಕ್ಕೆ ಬಂದಾಗ ನಿಧಾನವಾಗಿ ಹೇಳಬೇಕು ಅನ್ನೋದು ಇದರ ತಾತ್ಪರ್ಯ. ಅವನು ದೇವರೇನು ಮಾಡಲಿಲ್ಲ, ಬಲರಾಮ ಹೇಳಿದ. ಇದರಿಂದ ನಮಗೆ ತೋರಿಸಿದ ಪಾಠ. ಹೀಗಾಗಿ ಎರಡು ಕುಟುಂಬಗಳ ನಡುವೆ ಈ ತರಹದ ಸಣ್ಣ ಪುಟ್ಟ ವೈಮನಸ್ಯಗಳು ಆದಾಗ ಅದನ್ನು ಸಮಾಧಾನ ಮಾಡಬೇಕು. ವೇದಾಂತವನ್ನು ಆಶ್ರಯಿಸಿ ಅದನ್ನು ಸರಿ ಮಾಡಬೇಕೇ ವಿನಃ ತೀವ್ರವಾದ ರಾಗದ್ವೇಷಾದಿಗಳಿಂದ ದಾಳಿ ಮಾಡಿದರೆ ಅದರ ಪರಿಣಾಮ ಬೇರೆ ಇರುತ್ತೆ. ಹೀಗಾಗಿ ವೇದಾಂತ ಅನ್ನೋದು ಎಲ್ಲ ಕಡೆಯೂ ಉಪಯೋಗಕ್ಕೆ ಬೀಳುತ್ತೆ ಅಂತ. ಏವಂ ಭಗವತಾ ತನ್ವಿ ಪ್ರಾಣಾವಚೇಚ ಉತ್ಸೃಷ್ಟೋ ದ್ವಿಡ್ಭಿರ್ಹತ ಬಲಪ್ರಭ ಸ್ಮರನ್ ವಿರೂಪಕರಣಂ ವಿತಥಾತ್ಮ ಮನೋರಥ ಚಕ್ರೇ ಭೋಜಕಟಂ ನಾಮ ನಿವಾಸಾಯ ಮಹತ್ಪುರಂ. ಈ ರೀತಿ ಬದುಕಿಕೋ ಅಂತ ಕೃಷ್ಣ ಬಿಟ್ಟ. ರುಕ್ಮಿ ಮತ್ತೆ ತನ್ನ ಪಟ್ಟಣಕ್ಕೆ ಹೋಗಲಿಲ್ಲ. ಯಾಕೆಂದರೆ ಆ ರೀತಿ ಪ್ರತಿಜ್ಞೆ ಮಾಡಿದ್ದ ಅಲ್ವಾ ಅವನು. ಊರ ಹೊರಗಡೆಯೇ ಭೋಜಕಟ ಅಂತ ಒಂದು ನಗರವನ್ನು ನಿರ್ಮಾಣ ಮಾಡಿ ಅಲ್ಲೇ ಇದ್ದ. ಅಹತ್ವಾ ದುರ್ಮತಿಂ ಕೃಷ್ಣಂ ಅಪ್ರತ್ಯೂಹ್ಯಯವೀಯತಿ
ಕುಂಡಿನಂ ನ ಪ್ರವೀಕ್ಷ್ಯಾಮಿ ಇತ್ಯುಕ್ತ್ವಾ ತತ್ರಾವತದೃಚ. ಸರಿ, ಇನ್ನಾದರೂ ಅವನಿಗೆ ಬುದ್ಧಿ ಬಂದಿತ್ತ ಅಂದರೆ ಬುದ್ಧಿ ಬಂದಿರಲಿಲ್ಲ ಅಂತೆ. ಇವತ್ತಲ್ಲ ನಾಳೆ ದುರ್ಮತಿಯಾದ ಕೃಷ್ಣನನ್ನು ಕೊಲ್ಲದೆ, ತನ್ನ ತಂಗಿಯನ್ನು ವಾಪಸ್ಸು ತರದೆ ಕುಂಡಿನವನ್ನು ಪ್ರವೇಶ ಮಾಡೋಲ್ಲ ಅಂತ ಹೇಳಿ ಅಲ್ಲಿಯೇ ವಾಸ ಮಾಡಿದ. ಈಗ ನಾವು ಒಂದೇ ಒಂದು ಸಣ್ಣ ಜಂಪು ಮಾಡೋಣ. ರುಕ್ಮಿ ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿ ಒಂದು ಆಯುಧವನ್ನು ಪಡೆದ. ಆ ಆಯುಧ ಕೊಡಬೇಕಾದ್ರೆ ಸದಾಶಿವ ಏನು ಹೇಳ್ದ ಗೊತ್ತಾ? ಕೃಷ್ಣನಿಗೆ ವಿರೋಧ ಮಾಡಬಾರದು ಅಂತ ಆ ಆಯುಧವನ್ನು ಕೊಟ್ಟ. ಇವನು ಆ ಆಯುಧವನ್ನು ಕೇಳಿದ್ದೇ ಕೃಷ್ಣನಿಗೆ ವಿರೋಧ ಮಾಡಬೇಕು ಅಂತ. ಅವನು ಅದೇ ಷರತ್ತು ಹಾಕಿ ಕೊಟ್ಟ, ಕೃಷ್ಣನಿಗೆ ವಿರೋಧ ಮಾಡಿದ್ರೆ ಈ ಆಯುಧ ನನಗೆ ವಾಪಸ್ ಬಂದ್ಬಿಡುತ್ತೆ ಅಂತ. ಅದರಿಂದಾಗಿ ಇಷ್ಟ ಇಲ್ಲದೆ ಹೋದರೂ ಕೂಡ ಮುಂದೆ ಸಹದೇವ ರಾಜಸೂಯ ಯಾಗದ ಕಪ್ಪ ಕಾಣಿಕೆಯನ್ನು ತೆಗೆದುಕೊಳ್ಳಿಕ್ಕೆ ಬರ್ತಾನೆ. ಆ ಕಪ್ಪ ಕಾಣಿಕೆಯನ್ನು ತೆಗೆದುಕೊಂಡು ದಕ್ಷಿಣದ ಕಡೆಗೆ ಬರಬೇಕಾದ್ರೆ ಅನಿವಾರ್ಯವಾಗಿ ಅವನಿಗೆ ಕಪ್ಪ ಕಾಣಿಕೆ ಕೊಡ್ತಾನೆ. ಯಾಕೆ ಅಂತಂದರೆ ಇವನನ್ನು ವಿರೋಧಿಸಿದ್ರೆ ಕೃಷ್ಣನಿಗೆ ವಿರೋಧ ಆಗುತ್ತೆ ಅಂತ. ಆದರೆ ಮೇಲ್ಗಡೆಯಿಂದ ಏನು ಮಾಡೋದು, ಒಳ್ಳೆಯ ಯಾಗವನ್ನು ಮಾಡಲಿಕ್ಕೆ ಕೇಳ್ತಾ ಇದ್ದೀರಾ, ಆದ್ದರಿಂದಾಗಿ ನಾನು ಕಪ್ಪ ಕಾಣಿಕೆಯನ್ನು ಸಲ್ಲಿಸ್ತೇನೆ ಅಂತ ಹೇಳುತ್ತಾನೆ. ಕಡೆಯ ತನಕ ರುಕ್ಮಿಗೆ ತನ್ನ ತಂಗಿಯ ಮೇಲೆ ಪ್ರೀತಿ ಇತ್ತು, ಕೃಷ್ಣನ ಮೇಲೆ ದ್ವೇಷ ಇತ್ತು. ಏನು ಮಾಡುವುದು? ಕೃಷ್ಣ ಎಲ್ಲ ಥರದ ಮಾವಂದಿರನ್ನೂ ಹೊಂದಿದ್ದ, ಎಲ್ಲ ಥರದ ಭಾವಂದಿರನ್ನೂ ಹೊಂದಿದ್ದ. ಮಗಳನ್ನು ಕೊಟ್ಟು ಕೃಷ್ಣನನ್ನು ದ್ವೇಷಿಸುವವರು, ಮಗಳನ್ನು ಬಿಟ್ಟು ಕೃಷ್ಣನನ್ನು ದ್ವೇಷಿಸುವವರು, ಮಗಳನ್ನು ಕೊಡದೆಯೂ ಪ್ರೀತಿಸಿದವರು, ಅಂದರೆ ಅವಳೇ ಹೋಗ್ಬಿಟ್ಟಿದ್ಲು ಹಾಗೆ, ಮಗಳನ್ನು ಕೊಟ್ಟು ಪ್ರೀತಿಸಿದವರು, ಎಲ್ಲ ಥರದ ವೆರೈಟಿ ಮಾವಂದರು ಕೃಷ್ಣನ ಜೊತೆಗಿದ್ದರು. ತದಾ ಮಹೋತ್ಸವೋ ಭಗವಾನ್ ಭೀಷ್ಮಕ ಸುತಾಂ ಏವಂ ನಿರ್ಜಿತ್ಯ ಭೂಮಿಪಾನ್ ಪುರಮಾನೀಯ ವಿಧಿವದುಪಯೇಮೇ ಕುರುದ್ವಹ. ಈ ರೀತಿ ಭೀಷ್ಮಕನ ಮಗಳು ರುಕ್ಮಿಣಿಯನ್ನು ಪಟ್ಟಣಕ್ಕೆ ಕರ್ಕೊಂಡು ಹೋಗಿ ವಿಧಿವದುಪಯೇಮೇ, ವಿಧಿಬದ್ಧವಾಗಿ ಮದುವೆ ಮಾಡಿಕೊಂಡ. ಅಂದರೆ ವೇದದಲ್ಲಿ ಹೇಳಿದ ಹಾಗೆ ಮಾಡಿಕೊಂಡ. ಜಾನಪದ ವಿಧಿಗಳನ್ನು ಆವಾಗಿನ ಕಾಲದಲ್ಲಿ ಯಾವ ಜಾನಪದ ವಿಧಿ ಇತ್ತೋ ನಮಗೆ ಗೊತ್ತಾಗಲ್ಲ, ಅದು ಪದೇ 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 ಚೇಂಜ್ ಆಗ್ತಾ ಇರುತ್ತೆ. ತದಾ ಮಹೋತ್ಸವೋ ನೃಣಾಂ ಯದುಪುರಿಯಾಂ ಗೃಹೇ ಗೃಹೇ ಅಭೂದನನ್ಯ ಭಾವಾನಾಂ ಕೃಷ್ಣೇ ಯದುಪತವೋ ನೃಪಾ. ಒಂದು ದೊಡ್ಡ ಫಂಕ್ಷನ್ ಆಯ್ತಂತೆ, ಮನೆ ಮನೆಗಳಲ್ಲಿ ಸಂಭ್ರಮಾಚರಣೆ ಆಯಿತು. ನರಾ ನಾರ್ಯಶ್ಚ ಮುದಿತಾ ಪ್ರಮೃಷ್ಟಮಣಿಕುಂಡಲಾ ಪರಿಬರಹಮುಪಾಜಹರುಹು ವರಯೋಶ್ಚಿತ್ರವಾಸಸೋ. ಆಗ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎಲ್ಲರೂ ಕೂಡ ಚಂದದ ಬಟ್ಟೆಯನ್ನು ಧರಿಸಿ, ಹೊಳೆಯುವ ಕಿವಿಯೋಲೆಯನ್ನು ಧರಿಸಿ ಪಾರಿಬರಹಮುಪಾಜಹರುಹು ಕಾಣಿಕೆಯನ್ನು ಕೊಟ್ರಂತೆ. ಸಾ ವೃಷ್ಣಿಪುರ್ಯುಕ್ತಭಿತೇಂದ್ರ ಕೇತುಭಿಃ ವಿಚಿತ್ರಮಾಲ್ಯಂಬರರತ್ನತೋರಣೈಃ ಬಭೌ ಪ್ರತಿದ್ವಾರ್ಯುಪಕ್ಲುಪ್ತಮಂಗಳೈಃ ಆಪೂರ್ಣಕುಂಭೈರಗರು ಧೂಪದೀಪಕೈಃ. ಇಡೀ ಪಟ್ಟಣದಲ್ಲಿ, ದ್ವಾರಕೆಯ ತುಂಬ ಮನೆ ಮನೆಗಳಲ್ಲಿ ದೀಪ ಹಚ್ಚಿದರು, ಅಗರು ಧೂಮಗಳನ್ನು ಹೊರಡಿಸಿದರು. ಆ ತರಹ ವೈಭವ ಸಿಕ್ತ ಮಾರ್ಗಾಮದಚ್ಯುದ್ಭಿಃ ಆಹೂತ ಪ್ರೇಷ್ಠ ಭೂಭುಜಾಂ ಗಜೈರ್ವಾಸ್ತು ಪರಾಮೃಷ್ಟ ರಂಭಾ ಪೂಗೋಪಶೋಭಿತ. ಇಡೀ ಪಟ್ಟಣದಲ್ಲಿ ಗಂಧದ ನೀರನ್ನು ಸಿಂಪಡಿಸಿ ಧೂಳುಗಳು ಮೇಳೇಳದಂತೆ ಮಾಡಿದ್ರು. ಮದಚ್ಯುದ್ಭಿ, ಮದಭರಿತವಾದ ಆನೆಗಳು ಎಲ್ಲ ರಾಜರನ್ನು ಸ್ವಾಗತಿಸಿದವು. ಆಮೇಲೆ ವಾಸ್ತು ಪರಾಮೃಷ್ಟ, ಶುದ್ಧವಾಗಿ ಅದನ್ನೆಲ್ಲವನ್ನು ಸಾರಿಸಿದ್ರು. ರಂಭಾ ಪೂಗೋಪಶೋಭಿತ, ಬಾಳೆಹಣ್ಣುಗಳ ಗೊನೆಗಳನ್ನು ಅಲ್ಲಿ ಅಲ್ಲಿ ಕಟ್ಟಿದ್ರು. ಕುರುಸೃಂಜಯ ಕೈಕೇಯ ವಿದರ್ಭ ಯದುಕುಂತಯ ಮಿಥೋ ಮೂದಿರೆ ತಸ್ಮಿನ್ ಸಂಭ್ರಮಾತ್ ಪರಿಧಾವತಃ. ಶ್ರೀಕೃಷ್ಣನ ಮದುವೆಯಲ್ಲಿ ಕುರುಗಳು ಅಂದರೆ ಪಾಂಡವರು, ದುರ್ಯೋಧನಾದಿಗಳು, ಆಮೇಲೆ ಸೃಂಜಯ, ಕೇಕಯ
ವಿದರ್ಭ, ಕಥಾ ಕೈಶಿಕ ಅಂತ ಹೇಳಿ ಭೀಷ್ಮಕನ ತಮ್ಮಂದಿರಿದ್ದರು, ಅವರು ಬಂದು ಭಾಗವಹಿಸಿದರು. ಕುಂತಯ ಎಲ್ಲರೂ ಕೂಡ ಭಾಗವಹಿಸಿದರು. ನೋಡಿ, ಕೃಷ್ಣನ ಭೇಟಿ ಪಾಂಡವರಿಗೆ 30ನೇ ವಯಸ್ಸಿನಲ್ಲಿ ಆಗಿದ್ದಲ್ಲ, ಅದು ಬೇಕಾಷ್ಟು ಸರ್ತಿ ಆಗಿದೆ. ಮತ್ತು 25ನೇ ವಯಸ್ಸಿನಲ್ಲಿ ನಡೆದ ಮದುವೆಗೂ ಬಂದಿದ್ದಾರೆ. ರುಕ್ಮಿಣ್ಯಾ ಹರಣಂ ಶ್ರುತ್ವಾ ಗೀಯಮಾನಂ ತತಸ್ತತಃ ರಾಜಾನೋ ರಾಜಕನ್ಯಾಶ್ಚ ಬಭೂವೃಭೃಶ ವಿಸ್ಮಿತಾಃ. ಮದುವೆಯ ಬಗ್ಗೆ ಯಾರು ಹೇಳಬೇಕು? ಕವಿಗಳು ಅಲ್ಲಿಯೇ ಹಾಡನ್ನು ಕಟ್ಟಿ ಚಂದ ಮಾಡಿ ಹಾಡಿದರಂತೆ. ಅದನ್ನು ಕೇಳ್ತಾ ಪಾಂಡವರೇ ಮೊದಲಾದವರು ಆನಂದ ಪರವಶರಾದರು. ಬಹಳ ಜನರಿಗೆ ಅಚ್ಚರಿ ಆಯಿತು, ಓ ಈ ಥರ ಒಂದು ಮದುವೆ ನಡಿಬಹುದಾ ಅಂತ. ದ್ವಾರಕಾಯಾಮ ಬುದ್ರಾಜನ್ ಮಹಾನ್ ಮೋದ ಪುರೌಕತಾಂ ರುಕ್ಮಿಣೀಂ ರಮಣೋಪೇತಾಂ ದೃಷ್ಟ್ವಾ ಕೃಷ್ಣಂ ಶ್ರಿಯಪತಿಂ. ಇಡೀ ದ್ವಾರಕೆಯಲ್ಲಿ ಎಲ್ಲರ ಮನೆಯಲ್ಲಿ ಸಂಭ್ರಮ ಬಹಳ ದಿವಸಗಳ ಕಾಲ ನಡೆಯಿತು. ಕೃಷ್ಣ ಮದುವೆ ಆಗಿದ್ದರ ಸಂಭ್ರಮ ಎಲ್ಲರಿಗೂ ಆಯಿತು. ಹೀಗೆ ಇತಿ ಶ್ರೀಮದ್ಭಾಗವತೆ ದಶಮಸ್ಕಂಧೆ ಏಕೋನಷಷ್ಟಿತಮೋಧ್ಯಾಯ 59ನೇ ಅಧ್ಯಾಯ ಆಯಿತು. ಶ್ರೀಶುಕೌವಾಚ ಸತ್ರಾಜಿತ್ತನಯಾಂ ತನ್ವೀಂ ಕೃಷ್ಣಾಯ ಕೃತಕಿಲ್ಬಿತಃ ಸ್ಯಮಂತಕೇಣ ಮನಿನಾ ಸ್ವಯಮುದ್ಯಮ್ಯ ದತ್ತವಾನ್. ಶುಕಾಚಾರ್ಯರು ಹೇಳಿದರು, ಸತ್ರಾಜಿತನು ಏನೋ ಒಂದನ್ನು ತಪ್ಪು ಮಾಡಿ ಆ ತಪ್ಪಿನ ಪರಿಮಾರ್ಜನೆಗಾಗಿ ತನ್ನ ಚೆಲುವೆಯಾದ ಮಗಳನ್ನು ಸ್ಯಮಂತಕ ಮಣಿಯ ಜೊತೆಗೆ ಕೊಟ್ಟ. ಕಥೆ ಹೇಳಿ ಮುಗಿಸ್ಬಿಟ್ರು. ರಾಜೋವಾಚ ಸತ್ರಾಜಿತ ಕಿಮಕರೋತ್ ಬ್ರಹ್ಮನ್ ಕೃಷ್ಣಸ್ಯ ಕಿಲ್ಬಿತಂ ಸ್ಯಮಂತಕಂ ಕುತಸ್ತಸ್ಯ ಕಸ್ಮಾತ್ ದತ್ತಾ ಸುತಾಹರೇಹೇ. ಅದಕ್ಕೆ ಪರೀಕ್ಷಿತ್ ರಾಜ ಕೇಳಿದ, ಸ್ವಾಮಿ, ಸತ್ರಾಜಿತ್ ಏನು ತಪ್ಪು ಮಾಡಿದ? ಸ್ಯಮಂತಕ ಮಣಿ ಅವನಿಗೆ ಯಾರು ಕೊಟ್ಟರು? ಹೆಣ್ಣನ್ನು ಯಾಕೆ ಕೊಟ್ಟ ಕೃಷ್ಣನಿಗೆ? ಮಣಿಯನ್ನು ಕೊಡೋದಲ್ಲದೆ ಕನ್ಯಾಮಣಿಯನ್ನು ಯಾಕೆ ಕೊಟ್ಟದ್ದು ಇತಿ ಪ್ರಶ್ನ. ಶ್ರೀಶುಕೌವಾಚ ಆಸೀತ್ ಸತ್ರಾಜಿತ ಸೂರ್ಯ ಭಕ್ತಸ್ಯ ಪರಮಸ್ಸಖಾ ಪ್ರೀತಸ್ತಸ್ಮೈ ಮಣಿಂ ಪ್ರಾದಾತ್ ಸೂರ್ಯಸ್ತುಷ್ಟಸ್ಯಮಂತಕಂ. ಸತ್ರಾಜಿತ್ ಸೂರ್ಯನಿಗೆ ಬಹಳ ಭಕ್ತನಾಗಿದ್ದ. ಅವನಿಂದ ಆರಾಧಿತನಾದಾಗ ಮಣಿಯನ್ನು ಕೊಟ್ಟ. ಸತಂ ಬಿಭ್ರನ್ ಮಣಿಂ ಕಂಠೆ ಭ್ರಾಜಮಾನೋ ಯಥಾ ರವಿಃ ಪ್ರವಿಷ್ಟೋ ದ್ವಾರಕಾಂ ರಾಜನ್ ತೇಜಸಾನೋಪಲಕ್ಷಿತಃ. ಸ್ಯಮಂತಕ ಮಣಿಯನ್ನು ಧರಿಸಿ ಬರುವಾಗ ಅವನು ಕಾಣಲೇ ಇಲ್ಲ, ಬರೇ ಕಾಂತಿ ಕಂಡಿತು. ಸತ್ರಾಜಿತ್ ಬರ್ತಾ ಇದ್ದಾನೆ ಅಂತೇನೆ ಯಾರಿಗೂ ಗೊತ್ತಿಲ್ಲ, ಆ ತರಹದ ಪ್ರಭೆ. ತಂ ವಿಲೋಕ್ಯ ಜನಾ ದೂರ ತೇಜಸಾ ಮುಷ್ಟದೃಷ್ಟಯ ದಿವ್ಯತೇಕ್ಷೈರ್ಭಗವತೆ ಶಶಂಸು ಸೂರ್ಯಮಾಗತಂ. ಎಲ್ಲರೂ ಕೂಡ ಓಡಿ ಹೋದರಂತೆ ಕೃಷ್ಣನ ಹತ್ತಿರ. ಕೃಷ್ಣ ಅಷ್ಟು ಹೊತ್ತಿಗೆ ಏನೋ ಆಟ ಆಡ್ತಾ ಇದ್ದ ಹೆಂಡತಿ ಜೊತೆಗೆ. ಸೀದಾ ಹೋಗಿ ಹೇಳಿದ್ರು, ಸೂರ್ಯಮಾಗತಂ, ಸೂರ್ಯ ಬಂದಿದ್ದಾನೆ ಅಂತ. ನಾರಾಯಣ ನಮಸ್ತೆಸ್ತು ಶಂಖಚಕ್ರ ಗದಾಧರ ದಾಮೋದರಾರವಿಂದಾಕ್ಷ ಗೋವಿಂದ ಯದುನಂದನ ಯೇಷ ಆಯಾತಿ ಸವಿತಾ ತ್ವಾಂ ದಿದೃಕ್ಷುರ್ಜಗತ್ಪತೆ ಮುಷ್ಣನ್ ಗಭಸ್ತಿ ಚಕ್ರೇಣ ನೃಣಾಂ ಚಕ್ಷುಂ ಕ್ಷಿತಿಗ್ಮರುಕ್. ನಾರಾಯಣ, ಶಂಖಚಕ್ರ ಗದೆಗಳನ್ನು ಧರಿಸಿದವನೇ, ಓ ದಾಮೋದರನೇ, ಕಮಲದಂತೆ ಕಣ್ಣುಳ್ಳವನೇ, ಗೋವಿಂದನೇ, ಯದುಗಳಲ್ಲಿ ಅವತರಿಸಿದವನೇ, ನನಗೆ ನಮಸ್ಕಾರ. ಸೂರ್ಯ ಸಾಕ್ಷಾತ್ ನಿನ್ನನ್ನು ನೋಡಲಿಕ್ಕೆ ಬರ್ತಾ ಇದ್ದಾನೆ. ನನ್ವನ್ವಿಚ್ಛಂತಿ ತೇ ಮಾರ್ಗಂ ತ್ರೈಲೋಕ್ಯಾಂ ವಿಬುಧರಚಭಾಃ ಜ್ಞಾತೋದ್ಯ ಗೂಢಂ ಯದುಷು ದ್ರಷ್ಟುಂ ತ್ವಾಂ ಯಾತ್ಯಜ ಪ್ರಭು. ನೀನು ನಮ್ಮಲ್ಲಿ ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ಇರ್ತೀಯ. ನೀನು ದೇವೋತ್ತಮ ಅಂತನ್ನುವ ಹಮ್ಮು ಇರದೆ, ನೀನು ದೇವೋತ್ತಮ ಅನ್ನುವುದನ್ನು ತೋರಿಸಿಕೊಳ್ಳದೆ ನಮ್ಮೊಳಗ ಒಬ್ಬನಾಗಿ ಇದ್ದೀಯ. ನಮ್ಮೊಳಗಿದ್ದು ನಮ್ಮಂತಾಗದೇ ಇದ್ದೀಯ. ನಿನ್ನನ್ನು ನೋಡಲಿಕ್ಕೆ ಬರ್ತಾ ಇದ್ದಾನೆ ಸೂರ್ಯ ಅಂತ. ನಿಶಮ್ಯ ಬಾಲವಚನಂ ಪ್ರಹಸ್ತ್ಯಾಂಬುಜಲೋಚನ ಪ್ರಾಹನಾಥೌ ರವಿರ್ದೇವ ಸತ್ರಾಜಿನ್ಮಣಿನಾಜ್ವಲನ್. ಇದನ್ನು ಕೇಳಿ ಅಂಬುಜಲೋಚನ ಕೃಷ್ಣ ಕಣ್ತುಂಬ ನಕ್ಕು ಹೇಳಿದನಂತೆ, ಹುಡುಗರೇ,
ನಾಸೌ ರವಿರ್ದೇವ, ಅವನು ಸೂರ್ಯ ಅಲ್ಲ, ಸತ್ರಾಜಿತ್ ಮಣಿಯ ಜೊತೆಗೆ ಬಂದದ್ದು. ಏನು ಚಿಂತೆ ಮಾಡಬೇಡಿ ಅಂತ ಹೇಳಿದ. ಅವನು ಕೃಷ್ಣನ್ ನೋಡ್ಲಿಕ್ಕೆ ಬರಲೂ ಇಲ್ಲ. ಸತ್ರಾಜಿತ್ ಸ್ವಗೃಹಂ ಶ್ರೀಮತ್ ಕೃತಕೌತುಕ ಮಂಗಳಂ ಪ್ರವಿಶ್ಯ ದೇವ ಸದನೆ ಮಣಿಂ ವಿಪ್ರೇರ್ಣ್ಯವೇಶಯತ್. ಸತ್ರಾಜಿತ್ ಸೀದಾ ತನ್ನ ಮನೆಗೆ ಹೋಗಿ ಮಣಿಯನ್ನು ತೆಗೆದುಕೊಂಡು ದೇವರ ಮನೆಯಲ್ಲಿ ಇಟ್ಟು ಬ್ರಾಹ್ಮಣರಿಂದ ಸ್ವಸ್ತಿವಾಚನವನ್ನು ಮಾಡಿಸಿದ ಅಂತೆ. ದಿನೇ ದಿನೇ ಸ್ವರ್ಣಭಾರಾನ್ ಅಷ್ಟೌ ಸಸೃಜತಿ ಪ್ರಭೋ ದುರ್ಭಿಕ್ಷಂ ಆರ್ಯರಿಷ್ಟಾನಿ ದುರ್ಭಿಕ್ಷಮಾರ್ಯರಿಷ್ಟಾನಿ ಸರ್ವೇಪಿ ವ್ಯಾಧಯೋ ಶುಭಾ ನ ಸಂತಿ ಮಾಯಿನಸ್ತತ್ರ ಯದ್ರಾಷ್ಟ್ರೇಭ್ಯರ್ಚಿತೋ ಮಣಿ ಸಯಾಚಿತೋ ಮಣಿಂ ಕ್ವಾಪಿ ಯದುರಾಜಾಯ ಶೌರಿಣ. ದಿವಸಕ್ಕೆ 8 ಮಣ ಬಂಗಾರವನ್ನು ಅದು ಕೊಡ್ತಾ ಇತ್ತು. ಅದು ಇದ್ದ ಜಾಗದಲ್ಲಿ ಮಾರಿಕೋಪದ್ರವ ಇರಲಿಲ್ಲ, ಅಂದರೆ ಭೀಕರವಾದ ರೋಗ ಬರೋದು. ಆಮೇಲೆ ದುರ್ಭಿಕ್ಷ, ಬರ ಇರ್ತಿರಲಿಲ್ಲ. ಯಾವುದೇ ಅರಿಷ್ಟಗಳು, ವ್ಯಾಧಿಗಳು, ಆದಿಗಳು ಅಲ್ಲಿ ಇರುವವರಿಗೆ ಇರ್ತಾ ಇರಲಿಲ್ಲ. ಆ ತರಹದ ಮಣಿ ಅದು. ಅದನ್ನು ಕೃಷ್ಣ ಸಮಗ್ರ ರಾಷ್ಟ್ರಕ್ಕೆ ಅನುಕೂಲ ಆಗತ್ತೆ, ಉಗ್ರಸೇನನಿಗೆ ಕೊಡು ಅಂದ. ನೈವಾರ್ಥ ಕಾಮುಕ ಪ್ರಾದಾತ್ ಯಾಂಚನಾಭಂಗಮತರ್ಕಯನ್ ತಮೇಕದಾ ಮಣಿಂ ಕಂಠೆ ಪ್ರತಿಮುಚ್ಚ ಮಹಾಪ್ರಭಂ ಪ್ರಸೇನೋ ಹಯಮಾರುಷ್ಯ ಮೃಗಯಾಂ ವ್ಯಚರಧ್ವನೇ. ನೈವಾರ್ಥ ಕಾಮುಕ, ಅವನು ವಿಪರೀತ ಲೋಭಿ, ದೇವರ ಭಕ್ತ, ಆದರೆ ಪರಮಲೋಭಿ, ಜಿಪುಣ. ಎಂತಹ ಜಿಪುಣ ಅಂದರೆ ಅಂತಹ ಜಿಪುಣ. ದೇವರು ಬಂದು ಕೇಳಿದ್ರು ಕೊಡಲಿಲ್ಲ, ಈ ದೇವರು ಅಂತ ಗೊತ್ತಿದ್ರೂ ಕೊಡಲಿಲ್ಲ. ಸರಿ, ದೇವರು ಸುಮ್ಮನಾಗಿಬಿಟ್ಟ. ದೇವರು ಯಾಕೆ ಕೇಳಿದ್ದು? ಅವನಿಗೆ ಮಣಿಯ ಸಹಾಯದಿಂದಲೇ ದುರ್ಭಿಕ್ಷಾದಿಗಳನ್ನು ಹೋಗಿಸಬೇಕಾಗಿರೋದಾ? ಹಾಗೆ ಸಂಕಲ್ಪ ಮಾಡಿದ್ರೆ ದುರ್ಭಿಕ್ಷಾದಿಗಳು ಹೋಗೋಲ್ವೇ? ಏನು ಇದೆಲ್ಲ ಏನಿರಲಿಲ್ಲ, ದುರ್ಭಿಕ್ಷ ಮೊದಲಾದವುಗಳೆಲ್ಲ ಏನಿರಲಿಲ್ಲ. ಆದರೆ ನನ್ನ ಭಕ್ತರಾದರೂ ಕೆಲವೊಂದು ದೋಷಗಳು ಹೇಗೆ ಇರುತ್ತೆ ಒಬ್ಬರಿಗೆ ಅನ್ನೋದನ್ನು ತೋರಿಸಿದ. ಅತೀವ ಲೋಭಮಾಂತರಂ ಅಂತ ಹೇಳ್ತಾರೆ ಆಚಾರ್ಯರು. ಒಳಗಡೆ ಎಂತಹ ಲೋಭ ಇತ್ತು ಅವನಿಗೆ ಅಂತ ಜಗತ್ತಿಗೆ ತೋರಿಸ್ಲಿಕ್ಕಾಗಿ ಆ ತರಹ ಮಾಡಿದ್ದು. ಆದರೆ ಅದು ಯಾವ ಲೋಭ ಮೊದಲಾದ ದೋಷಗಳು ಸಾಧನೆಯಲ್ಲಿ ಪ್ರತಿಬಂಧಕ ಆಗಲ್ಲ. ಮಾತ್ಸರ್ಯ ಪ್ರತಿಬಂಧಕ ಆದಷ್ಟು ಬೇರೆ ಯಾವುದೂ ಪ್ರತಿಬಂಧಕ ಆಗಲ್ಲ. ಅದಕ್ಕೆ ಭಾಗವತದ 2ನೇ ಶ್ಲೋಕದಲ್ಲಿ ನಿರ್ಮತ್ಸರಾಣಾಂ ಸತಾಂ ಅಂದಿದ್ದು. ಹೊಟ್ಟೆ ಕಿಚ್ಚಿರಬಾರದು. ಅದು ಬಿಟ್ಟು ಬೇರೆ ಯಾವ ದೋಷ ಇದ್ದರೂ ಅದನ್ನು ಬೇಗ ಪರಿಹಾರ ಮಾಡಿಕೊಳ್ಬಹುದು. ಆದರೆ ಇದ್ಯಾವುದಿದ್ರೂ ಕೂಡ ಪರಿಹಾರ ಆಗಲ್ಲ ಅನ್ನೋದು ಜಗತ್ತಿಗೆ ತೋರಿಸ್ಬೇಕಿತ್ತು. ತನ್ನ ಭಕ್ತರಾಗಿದ್ದರೂ ಕೂಡ ಸಣ್ಣ ಪುಟ್ಟ ಕೆಲವೊಂದು ದೋಷಗಳಿಂದ ಯಾವ ರೀತಿ ಕೂಡಿರ್ತಾರೆ ಅನ್ನೋದನ್ನು ತೋರಿಸ್ಬೇಕಿತ್ತು. ಅದಕ್ಕೆ ಸತ್ರಾಜಿತನನ್ನು ಎಲ್ಲರ ಮುಂದೆ ಕೇಳಿದ. ಸತ್ರಾಜಿತನೇ ನಮಗೆ ಮಣಿಬೇಕು ಅಂತ. ಆದರೆ ಅವನ ತಮ್ಮ ಪ್ರಸೇನ ಒಂದು ಬಾರಿ ಕುದುರೆಯ ಮೇಲೆ ಏರಿ ಮೃಗಯಾಂ ವ್ಯಚರಧ್ವನೇ ಬೇಟೆಗೆ ಹೋದ. ಪ್ರಸೇನಂ ಸಹಯಂ ಹತ್ವಾ ಮಣಿಮಾಚ್ಛಿದ್ಯ ಕೇತರಿ ಬಿಲಂ ವಿಷಂಜಾಂಬವತ ನಿಹತೋ ಮಣಿಮಿಚ್ಛತ. ಪ್ರಸೇನ ಮತ್ತು ಕುದುರೆಯನ್ನು ಒಂದು ಸಿಂಹ ಕೊಂದಿತ್ತು. ಆ ಮಣಿ ಅಷ್ಟು ಆಕರ್ಷಕವಾಗಿತ್ತು. ಅದನ್ನು ಬಾಯಲ್ಲಿ ಕಚ್ಕೊಂಡು ಹೋಗ್ತಾ ಇರಬೇಕಾದ್ರೆ ಜಾಂಬವಂತ ಅವನು ಬಂದು ಕೊಂದ. ಅವನ ರಾಮಾಯಣ ಕಾಲದಿಂದ ಈಗ ಯಾಕಿದ್ದ, ಅವನ ಮುಂದಿನ ಕೆಲಸ ಏನು, ಅಲ್ಲಿ ಇದ್ದ ಹೆಂಡತಿ ಯಾರು, ಇದ್ದ ಮಗಳು ಯಾರು, ಇದ್ದ ಮಗ ಯಾರು, ಏನೂ ಗೊತ್ತಿಲ್ಲ. ಯಾವ ಪುರಾಣದಲ್ಲಿಯೂ ಇಲ್ಲ, ಯಾವ ಪುರಾಣದಲ್ಲಿಯೂ ಇದ್ರ ಬಗ್ಗೆ ಇಲ್ಲ. ಪ್ರಾಯ ವೇದವ್ಯಾಸರು ನಿಮಗೆ ತಿಳ್ಕೊಳ್ಳೋ ಅಗತ್ಯ ಇಲ್ಲ, ಮುಂದೆ ಅದನ್ನು ತಿಳಿಸ್ತೇನೆ ಅಂತ ಹೇಳಿದಾರೋ ಏನು. ಕೆಲವರಿಗೆ ಈ ಥರದ್ರಲ್ಲಿ ಜಿಜ್ಞಾಸೆ ಓಡುತ್ತೆ. ಯಾರೋ ಒಬ್ಬರು ವಿದ್ವಾಂಸರಿಗೆ ಆಚಾರ್ಯರೇ ಪ್ರಹ್ಲಾದನ ಹೆಂಡತಿ ಹೆಸರೇನು ಅಂತ ಕೇಳಿದಂತೆ. ಒಬ್ಬಳು ಹೆಣ್ಣುಮಗಳು, ಗೊತ್ತಿಲ್ಲಮ್ಮ. ಆಚಾರ್ಯರೇ ಹೇಳಿ, ಎಲ್ಲಾದರೂ ನೋಡಿ ಹೇಳಿ. ಅಲ್ಲಿ ಇಲ್ಲಮ್ಮ, ಪ್ರಹ್ಲಾದನ ಹೆಂಡತಿ ಹೆಸರು ಯಾವ ಗ್ರಂಥಗಳಲ್ಲಿಯೂ ಇಲ್ಲ. ಇದ್ದರೆ ಹೇಳ್ತಿದ್ದೆ ನಾನು, ಅಥವಾ ತಿಳ್ಕೊಂಡು ಹೇಳ್ತೇನೆ. ಇಲ್ಲ ಸ್ವಾಮಿ, ಬೇಕಿತ್ತು ನನಗೆ. ನೋಡಮ್ಮ, ವೇದವ್ಯಾಸರು ಹೇಳಲಿಲ್ಲ.
ಇಷ್ಟಾದರೂ ನಿನಗೆ ಒಂದು ಹೆಸರು ಇರಲೇಬೇಕು, ಆ ಹೆಸರು ಏನು ಅಂತ ಜಿಜ್ಞಾಸೆ ಇದ್ದರೆ ಸುಬ್ಬಮ್ಮ ಅಂತ ಇಟ್ಕೊ ಹೋಗು ಅಂದ್ರಂತೆ. ಅದರಿಂದಾಗಿ ವೇದವ್ಯಾಸರು ಹೇಳಿದ ವಿಚಾರದಲ್ಲಿ ಜಾಸ್ತಿ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬಾರ್ದು. ಹೇಳಿದ್ದು ಏನು ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕು. ಆದರೆ ನಮಗೆ ಇದು ಗೊತ್ತಿರಬೇಕು, ಈ ಮಾಹಿತಿ ಇಲ್ಲ. ತಥಾಚ ಅವನೇನು ಮಾಡಿದ, ಜಾಂಬವಂತ ಕಿತ್ಕೊಂಡು ಹೋದ. ಸೋಪಿ ಚಕ್ರೇ ಕುಮಾರಸ್ಯ ಮಣಿಂ ಕ್ರೀಡನ ಕಂಬಿಲೆ ಅಪಶ್ಯನ್ ಭ್ರಾತರಂ ಭ್ರಾತ ಸತ್ರಜಿತ್ ಪರ್ಯತಪ್ಯತ. ತಗೊಂಡೋಗಿ ತನ್ನ ಗುಹೆಯಲ್ಲಿ ಇರುವ ಮಗುವಿಗೆ ಆಟಿಕೆಯಾಗಿ ಕೊಟ್ಟ. ಇತ್ತ ಪ್ರಸೇನ ಸತ್ತು ಹೋಗಿದ್ದಾನೆ, ಬರ್ತಾ ಇಲ್ಲ. ಪ್ರಸೇನ ಬರಲಿಲ್ಲ ಅಂದಮೇಲೆ ಸತ್ರಾಜಿತ್ ಏನೇನೋ ತರ್ಕ ಮಾಡಿದ. ಪ್ರಾಯ ಕೃಷ್ಣೇನ ನಿಹತೋ ಮಣಿಗ್ರೀವೋ ವನಂ ಗತಃ. ಪ್ರಾಯ ನನ್ನ ತಮ್ಮ ಮಣಿಯನ್ನು ಕೊರಳಲ್ಲಿ ಧರಿಸಿ ಹೋಗಿರ್ತಾನೆ, ಕಾಡಿನಲ್ಲಿ ಕೃಷ್ಣ ಬೇರೊಂದು ದಾರಿಯಿಂದ ಬಂದು ಕೊಂದಿರ್ತಾನೆ. ಭ್ರಾತ ಮಮೇತ್ ತಚ್ಛ್ರುತ್ವ ಕರ್ಣೇ ಕರ್ಣೇ ಜಪಂಜನಾ ಭಗವಾನ್ ತದುಪಶ್ರುತ್ಯ ದುರ್ಯಶೋ ಲಿಪ್ತಮಾತ್ಮನಿ. ಕರ್ಣೇ ಕರ್ಣೇ ಜಪನ್, ಎಲ್ಲರೂ ಪಿಸುಗುಟ್ಟಿದರಂತೆ ಕಿವಿಯಲ್ಲಿ ಕಿವಿಯಲ್ಲಿ. ಹಾಗೆ ಒಬ್ಬೊಬ್ಬರ ಕಿವಿಗೆ ಬಿದ್ದು 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 ಇಡೀ ದ್ವಾರಕೆಯಲ್ಲೆಲ್ಲ ಗುಲ್ಲು. ಮಾಷ್ಟುಂ ಪ್ರಸೇನ ಪದವೀಂ ಅನ್ವಪದ್ಯತ ನಾಗರೈಹಿ. ಆಗ ದೇವರೇನು ಮಾಡಿದ, ಸಾರ್ವಜನಿಕ ಜೀವನದಲ್ಲಿ ಇರುವವರು ತಮ್ಮ ಮೇಲೆ ಬಂದ ಅಪವಾದವನ್ನು ಕೂಡಲೇ ಪರಿಹಾರ ಮಾಡಿಕೊಳ್ಳಬೇಕು ಅನ್ನುವ ದೃಷ್ಟಿಯಿಂದ ಅನೇಕ ಜನ ನಾಗರಿಕರನ್ನು ಕರೆದುಕೊಂಡು, ಪ್ರಜೆಗಳನ್ನು ಕರೆದುಕೊಂಡು ಅವನ ದಾರಿಯನ್ನು ಹಿಡಿದು ಹೋದ. ಹತಂ ಪ್ರಸೇನಮಶ್ವಂಚ ವೀಕ್ಷಕೇತರಿಣಾವನೆ ತಂಚಾದ್ರಿ ಪೃಷ್ಠೇ ನಿಹತಂ ವೃಕ್ಷೇಣ ದದೃಶುರ್ಜನಾ. ಪ್ರಸೇನ ಸತ್ತಿದ್ದಾನೆ ಅಂತ ಗೊತ್ತಾಯಿತು. ಕುದುರೆಯೂ ಸತ್ತು ಬಿದ್ದಿದೆ, ಇಲ್ಲಾಂದರೆ ಕುದುರೆ ಆದರೂ ವಾಪಸ್ ಬರೋದು. ಆಮೇಲೆ ಕೇಸರಿಣಾವನೆ, ಅಲ್ಲಿಂದ ಒಂದು ಸ್ವಲ್ಪ ದೂರ ಹೋದರೆ ಸಿಂಹ ಇದೆ. ಋಕ್ಷರಾಜ ಬಿಲಂ ಭೀಮಂ ಅಂಧೇನ ತಮಸಾವೃತಂ. ಆಮೇಲೆ ಎಲ್ಲರನ್ನು ನೋಡಿಕೊಂಡು ಹೆಜ್ಜೆ ಹೆಜ್ಜೆಗಳನ್ನು ಟ್ರೇಸ್ ಮಾಡಿಕೊಂಡು ಅಲ್ಲಿಗೆ ಹೋದರು ಬಿಲಕ್ಕೆ. ಏಕೋ ವಿವೇಚ ಭಗವಾನ್ ಅವಸ್ಥಾಪ್ಯ ಬಹಿಪ್ರಜಾ ತತ್ರ ದೃಷ್ಟ್ವಾ ಮಣಿಶ್ರೇಷ್ಠಂ ಬಾಲಕ್ರೀಡನಕಂಕೃತಂ ಹರ್ತುಂ ಕೃತಮತಿಸ್ತಸ್ಮಿನ್ ಅವತಸ್ತಿರ್ಭಕಾಂತಿಕೆ. ದೇವರು ಎಲ್ಲರನ್ನ ನಿಲ್ಲಿಸಿ ಅವನೊಬ್ಬನೇ ಒಳಗಡೆ ಪ್ರವೇಶ ಮಾಡಿದ. ಒಬ್ಬ ನಾಯಕನಾದವನು ಯಾವ ರೀತಿ ಇರಬೇಕು, ಕಷ್ಟಗಳಿಗೆ ತಾನು ಮೊದಲು ಎದುರಾಗಬೇಕು, ಆಮೇಲೆ ತನ್ನವರು ಅಂತ. ಅವನು ನಿಜವಾದ ನಾಯಕ ಆಗ್ತಾನೆ. ಅದು ಬಿಟ್ಟು ಮೊದಲು ನೀನು ಹೋಗು ಅಂತ ಬೇರೆಯವ್ರನ್ನ ತಳ್ಳಿಲ್ಲ ಅವನು. ದೇವರೇ ಮುಂದೆ ಹೋದ, ಅಲ್ಲಿ ಎಲ್ಲವನ್ನು ನೋಡಿದ. ತಮ ಪೂರ್ವಂ ನರಂ ದೃಷ್ಟ್ವಾ ಧಾತ್ರಿ ಚುಕ್ರೋಚ ಭೀತವತ್ ತಚ್ಛ್ರುತ್ವಾಭ್ಯದ್ರವತ್ ಕ್ರುದ್ಧ ಜಾಂಬವಾನ್ ಬಲಿನಾಂವರಃ. ಈ ಕೃಷ್ಣನನ್ನು ನೋಡಿ ಆ ದಾದಿ ಮಗುವನ್ನು ನೋಡ್ಕೊಳ್ತಾ ಇದ್ದವಳು ಗಟ್ಟಿಯಾಗಿ ಕಿರಿಚಿದಳು. ಆಗ ಗುಹೆಯ ಇನ್ನೂ ಒಳಗಡೆಯಿಂದ ಜಾಂಬವಂತ ಬಂದ. ಸವೈ ಭಗವತಾ ತೇನ ಯುಯುಧೇ ಸ್ವಾಮಿನಾತ್ಮನಃ ಪುರುಷಂ ಪ್ರಾಕೃತಂ ಮತ್ವಾ ಕುಪಿತೋ ನಾನುಭಾವವಿತ್. ಆ ಜಾಂಬವಂತನಿಗೆ ದೇವರು ಯಾರು ಅಂತ ಗೊತ್ತಾಗದೆ ಯಾರೋ ಒಬ್ಬ ಪುರುಷ ಅಂತ ಇಟ್ಟುಕೊಂಡು ಕಾದಾಡಿದ. ದ್ವಂದ್ವ ಯುದ್ಧಂ ಸುತುಮಲಂ ಉಭಯೋರ್ವಿಜಿಗೀಚತೋ ಆಯುಧಾತ್ಮದ್ರುಮೈರ್ದೋರ್ಭಿ ಕ್ರವ್ಯಾರ್ಥೇಶ್ಯೇನಯೋರಿವ. ಆಯುಧದಿಂದ ಕಾದಾಡಿದ್ರು, ಬಂಡಗಳನ್ನು ಹೊಡೆದು ಕಾದಾಡಿದ್ರು, ಮರಗಳನ್ನು ಗುದ್ದಿ ಕಾದಾಡಿದ್ರು, ಕಡೆಗೆ ತೋಳ್ಗಳಿಂದ ಕಾದಾಡಿದರು. ಆಸೀತ್ ತದಷ್ಟ ವಿಂಚಾಹಮಿತರೇತರ ಮುಷ್ಟಿಭಿ ವಜ್ರ ನಿಷ್ಪೇಷ ಪರುಷೈ ಅವಿಶ್ರಮ ಮಹರ್ನಿಶಂ. ಸುಮಾರು 28 ದಿವಸಗಳ ತನಕ ಕಾದಾಡಿದರು. ಆಯುಧಾಶ್ಮೈರ್ದ್ರುಮೈರ್ದೋರ್ಭಿ ವಜ್ರ ನಿಷ್ಪೇಷ ಪರುಷೈ. ಗಟ್ಟಿಯಾದ ಹಿಡಿಗೈಯ ಹೊಡೆತಗಳಿಂದ ಕಾದಾಡಿದರು. ಜಾನೇ ತ್ವಾಂ ಕೃಷ್ಣ ಮುಷ್ಟಿ ವಿನಿಷ್ಪಾತ ನಿಷ್ಪಿಷ್ಟಾಂಗೋರು ಬಂಧನ ಕ್ಷೀಣ ಸತ್ವಸ್ವಿನ್ನ ಗಾತ್ರ ತಮಾಹ ಅತೀವ ವಿಸ್ಮಿತ. ಕೃಷ್ಣನ ಮುಷ್ಟಿಯ ಪೆಟ್ಟು ಹೊಡೆದು ಪೆಟ್ಟು ತಿಂದು ಮೈಯ ಬಿಗಿಬಂಧಗಳೆಲ್ಲ ಸಡಿಲಾಗಿ ಸ್ವಿನ್ನ ಗಾತ್ರ ಬೆವರಿಡಿದ ಮೈಯವನಾಗಿ ಅತ್ಯಂತ ಅಚ್ಚರಿಗೊಂಡು ಹೇಳಿದ ಅಂತೆ, ಜಾನೇ ತ್ವಾಂ ಸರ್ವಭೂತಾನಾಂ ಪ್ರಾಣವೋಜಸ್ಸಹೋಬಲಂ ವಿಷ್ಣುಂ ಪುರಾಣ ಪುರುಷಂ ಪ್ರಭವಿಷ್ಣುಮಧೀಶ್ವರಂ. ನನಗೀಗ ಗೊತ್ತಾಗ್ತಾ ಇದೆ ನೀನು ಯಾರು ಅಂತ. ಎಲ್ಲ ಜೀವಿಗಳ ಒಳಗಡೆ ಇದ್ದು ಕ್ರಿಯೆಗಳನ್ನು ಕೊಡುವ, ಎಲ್ಲ ಜೀವಿಗಳಿಗೆ ಸೋಲರಿಯದ ಓಜವಂ ಕೊಡುವ
ಎಲ್ಲವನ್ನು ಸಹಿಸುವ ಬಲವನ್ನು ಕೊಡುವ ಪುರಾಣ ಪುರುಷನಾದ ವಿಷ್ಣುವೇ ನೀನು ಅಂತ. ತ್ವಂ ಹಿ ವಿಶ್ವಸೃಜಾಂ ಸೃಷ್ಟ ಸೃಷ್ಟಾನಾಮಧಿಪೋವತನ್ ಕಾಲಕಲಯತಾಮೀಚ ಪರ ಆತ್ಮ ತಥಾತ್ಮನಾಂ. ನೀನು ಪ್ರಪಂಚವನ್ನು ಸೃಷ್ಟಿ ಮಾಡಿದ ಬ್ರಹ್ಮಾದಿಗಳನ್ನೂ ಸೃಷ್ಟಿ ಮಾಡಿದವ, ಮತ್ತೆ ಅವರೆಲ್ಲರ ಮೇಲ್ಗಡೆ ನಿಲ್ಲುವವ. ಕಲಯತಾಂ ಕಾಲಹ, ಸಂಹಾರ ಮಾಡುವ ಲಕ್ಷ್ಮಿ ರುದ್ರ ದುರ್ಗೆಯರಿಗೂ ಕೂಡ ಸಂಹಾರ ಮಾಡುವ ಶಕ್ತಿ ನೀನು. ಪರ ಆತ್ಮ, ಎಲ್ಲರಿಗಿಂತ ಮಿಗಿಲಾದವ. ಯಸ್ಯೇ ಚದುತ್ಕಲಿತರೋಚ ಕಟಾಕ್ಷ ಮೋಕ್ಷೈರ್ವರ್ತ್ಮಾದಿ ಚಕ್ಷುಭಿತ ನಕ್ರತಿ ಮಿಂಗಿಲೋಬ್ಧಿ ಸೇತುಕೃಚ ತ್ವಯಸ ಉಜ್ವಲಿತಾ ಚಲಂಕಾ ರಕ್ಷಸ್ಥಿರಾಂಶಿ ಭುವಿಪೇತು ರಿಷಿಕ್ಷತಾನಿ. ನೀನು ಯಾರು ಗೊತ್ತಾ? ನನಗೆ ಗೊತ್ತಾಗಿದೆ. ಯಸ್ಯ ಈಶದುತ್ಕಲಿತ, ಯಾರ ಸ್ವಲ್ಪ ಕೆಂಪಾದ ಕುಡಿಹುಬ್ಬ ಕುಣಿತದಿಂದ, ಸ್ವಲ್ಪ ಕೆಂಪಾದ ಕಡೆಗಣ್ಣ ನೋಟದಿಂದ, ಕ್ಷುಭಿತ ನಕ್ರ ಚಕ್ರ ತಿಮಿಂಗಲೋಬ್ಧಿ, ಇಡೀ ಜಲಚರ ಪ್ರಾಣಿಗಳೆಲ್ಲ ಬೆಂದು ಸಾಯುವ ಹಂತಕ್ಕೆ ಬಂದಾಗ ಕಡಲ ದೇವ ವರುಣ ಓಡಿ ಬಂದ. ಸೇತುಕೃತ ಸ್ವಯಶ ಉಜ್ವಲಿತಾಚಲಂಕ, ಆಗ ಅಲ್ಲಿ ನೀನು ಸೇತುವೆಯನ್ನು ಕಟ್ಟಿದೆ. ಲಂಕೆಯನ್ನು ತಲುಪಿದೆ. ಲಂಕೆಯನ್ನು ಮೊದಲು ಹನುಮಂತ ಸುಟ್ಟ, ಆಮೇಲೆ ಕಪಿಗಳು ಸುಟ್ಟರು. ಅವರು ಸುಟ್ಟಿದ್ದು ನಿನ್ನ ಕೀರ್ತಿಯಿಂದಲೇ ವಿನಃ ಕೇವಲ ಬೆಂಕಿಯಿಂದ ಅಲ್ಲ ಅಂತ ನಾವು ಜಾಂಬವಂತನ ದೃಷ್ಟಿಯಲ್ಲಿ ರಾಮಾಯಣ. ಸ್ವಯಶ ಉಜ್ವಲಿತಾಚಲಂಕಾ ರಕ್ಷಶಿರಾಂಸಿ ಭೂಪೇತು ರಿಷುಕ್ಷತಾನಿ. ನಿನ್ನ ಬಾಣಗಳಿಂದ ತುಂಡಾಗಿ ರಕ್ಕಸರ ತಲೆಗಳೆಲ್ಲ ಉರುಳಿ ಬಿದ್ದವು. ಇತಿ ವಿಜ್ಞಾತ ವಿಜ್ಞಾನಂ ವೃಕ್ಷರಾಜಾನಮಚ್ಯುತಃ ವ್ಯಾಜಹಾರ ಮಹಾರಾಜ ಭಗವಾನ್ ದೇವಕೀಸುತಃ. ಈ ರೀತಿಯಾಗಿ ತನ್ನ ಪೂರ್ವಾವತಾರದ ಸಾಕ್ಷಾತ್ಕಾರ ಇವನಿಗಾಗಿರೋದನ್ನು ಕಂಡು ದೇವರು ಪ್ರಸನ್ನನಾಗಿ ಹೇಳಿದ. ಅಭಿಮೃಶ್ಯಾರವಿಂದಾಕ್ಷ ಪಾಣಿನಾ ಶಂಕರೇಣ ತಂ ಕೃಪಯಾ ಪರಯಾ ಭಕ್ತಂ ಮೇಘಗಂಭೀರಯಾ ಗಿರಾ. ತನ್ನ ಕೈಯಿಂದ ಇಡೀ ಅವನ ದೇಹವನ್ನು, ಮೈಯನ್ನು ಸವರಿ ಕೃಪಯಾ ಪರಯಾ ಭಕ್ತಂ, ಉತ್ಕಟವಾದ ಕೃಪೆಯಿಂದ ಭಕ್ತನಾದ ಜಾಂಬವಂತನಿಗೆ ಹೇಳಿದ. ಮಣಿಹೇತೋರಿಹ ಪ್ರಾಪ್ತ ವಯಂ ವೃಕ್ಷ ಪತೆ ಬಿಲಂ ಮಿಥ್ಯಾಭಿಶಾಪಂ ಪ್ರಮೃಜನ್ ಆತ್ಮನೋ ಮಣಿನಾಮುನಾ. ಜಾಂಬವಂತ, ನಾವು ಮಣಿಗಾಗಿ ಬಂದೆವು. ಈ ಮಣಿಯ ಕಾರಣದಿಂದ ನನಗೆ ಮಿಥ್ಯಾಪವಾದ ಬಂದಿತ್ತು, ಆದ್ದರಿಂದಾಗಿ ನಾನು ಬಂದಿದ್ದೇನೆ. ಇತ್ಯುಕ್ತ ಸ್ವಾಂ ದುಹಿತರಂ ಕನ್ಯಾಂ ಜಾಂಬವತೀಂ ಮುದಾ ಅರ್ಹಣಾರ್ಥಂ ಸಹ ಮಣಿಂ ಕೃಷ್ಣಾಯೋಪಜಹಾರತಃ. ಈ ರೀತಿಯಾಗಿ ಸ್ವಾಂ ದುಹಿತರಂ ಕೃಷ್ಣ ಹೇಳಿದಾಗ, ಆಯಿತು ಮಣಿಯನ್ನು ಕೊಡ್ತೇನೆ, ಅದರ ಜೊತೆಗೆ ನನ್ನ ಕನ್ಯಾಮಣಿಯನ್ನೂ ಕೊಡ್ತೇನೆ ಅಂತ ಕೃಷ್ಣನಿಗೆ ಕೊಟ್ಟ. ಅವಳ ಹೆಸರು ರೋಹಿಣಿ ಅಂತ ಹೇಳಿ. ಆ ರೋಹಿಣಿ ಅಂತ ಹೇಳಿದ್ರೆ ಇವತ್ತು ಯಾರಿಗೂ ಗೊತ್ತಾಗೋದಿಲ್ಲ. ಚಾರುಸ್ಮಿತಾ ಅಂತ ಇನ್ನೊಂದು ಹೆಸರಿದೆ ಅವಳಿಗೆ, ಅದೂ ಗೊತ್ತಾಗೋದಿಲ್ಲ. ಜಾಂಬವತಿ ಅಂತಂದರೆ ಗೊತ್ತಾಗುತ್ತೆ. ಜಾಂಬವತಿ ಅಂದರೆ ಜಾಂಬವಂತನ ಮಗಳು ಅಂತ. ಪ್ರಾಯ ರೋಹಿಣಿ ಅಂತ ಹೇಳಿದರೆ ನಮಗೆ ಕೂಡಲೇ ಬಲರಾಮನ ತಾಯಿಯೇ ನೆನಪಾಗತ್ತೆ. ಪ್ರಾಯ ಅದೇ ಕಾರಣಕ್ಕಾಗಿ ರೋಹಿಣಿ ಅಂತ ಕರೆಯದೆ ಚಾರುಸ್ಮಿತಾ ಅಂತ ಕರೆಯದೆ, ಚಾರುಸ್ಮಿತಾ ಅನ್ನೋದು ಹರಿವಂಶದಲ್ಲಿರುವ ಹೆಸರು, ಚಂದದ ನಗೆಯವಳು ಅಂತ. ಅದಕ್ಕೆ ಜಾಂಬವತಿ ಅಂತ ಸುಲಭವಾಗಲಿ ಗೊತ್ತಾಗಲಿ ಅಂತ ಆ ತರಹ ಕರೆದರೋ ಏನೋ. ಅದೃಷ್ಟ್ವಾ ನಿರ್ಗಮಂ ಚೌರೇ ಪ್ರವಿಷ್ಟಸ್ಯ ಬಿಲಂ ಜನಾ ಪ್ರತೀಕ್ಷದ್ವಾದಚಾಹಾನಿ ದುಃಖಿತಾಸ್ತೆ ಪುರಂ ಯಯುಹು. ಇತ್ತ ಹೊರಗಡೆ ಕಾಯ್ತಾ ಇದ್ದ ಯಾದವರೆಲ್ಲ 12 ದಿವಸ ನೋಡಿದ್ರಂತೆ. ಕೃಷ್ಣ ಬರದೇ ಇರೋದನ್ನು ನೋಡಿ ಪಟ್ಟಣಕ್ಕೆ ಹೋಗಿ ನಿಶಮ್ಯ ದೇವಕೀ ದೇವಿ ರುಗ್ಮಿಣ್ಯಾನಕದುಂದುಭಿ ಸುಹೃದೋಜ್ಞಾತಯೋ ಚೋಚನ್ ಬಿಲಾತ್ ಕೃಷ್ಣಂ ಅನಿರ್ಗತಂ.
ನಿಶಮ್ಯ ದೇವಕೀ ದೇವಿ. ಇನ್ನು ದೇವಕಿ ಈ ದಾರುಣವಾದ ವಾರ್ತೆಯನ್ನು ಕೇಳಿದಳು. ಇನ್ನು ರುಕ್ಮಿಣಿ ಕೇಳಿದಳು, ವಸುದೇವ, ಎಲ್ಲರೂ ಕೇಳಿ ಬಹಳ ದುಃಖಪಟ್ಟರಂತೆ. ಸತ್ರಾಜಿತಂ ಚಪಂತಸ್ತೆ ದುಃಖಿತಾ ದ್ವಾರಕೌಕತಃ ಉಪತಸ್ಥುರ್ಮಹಾಮಾಯಾಂ ದುರ್ಗಾಂ ಕೃಷ್ಣೋಪಲಬ್ಧಯೇ. ಸತ್ರಾಜಿತನಿಗೆ ಶಾಪ ಹಿಡಿ ಶಾಪ ಹಾಕಿದ್ರಂತೆ. ಅವಿವೇಕಿ, ಅವನ ತಮ್ಮನ ತಪ್ಪಿನಿಂದಾಗಿ ಕೃಷ್ಣ ಸಾಯುವ ಹಾಗಾಯಿತು, ಕೃಷ್ಣ ಕಾಣಿಸ್ಕೊಳ್ತಾ ಇಲ್ಲ ಅಂತ ಹೇಳಿ ಅವನು ಕ್ಷೇಮವಾಗಿ ವಾಪಸ್ಸು ಬರಬೇಕು ಅಂತ ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿದರಂತೆ. ಉಪತಸ್ಥುರ್ಮಹಾಮಾಯಾಂ ದುರ್ಗಾಂ ಕೃಷ್ಣೋಪಲಬ್ಧಯೇ ತೇಷಾಂ ತು ದೇವ್ಯುಪಸ್ಥಾನಾತ್ ಪ್ರತ್ಯಾದಿಷ್ಟಾ ಶಿಶಾಂ ಭವನ್ ಪ್ರಾದುರ್ಬಭೂವ ಸಿದ್ಧಾರ್ಥ ಸದಾರೋ ಹರ್ಷಯನ್ ಹರಿಃ. ಆಮೇಲೆ ಆ ದೇವಿಯನ್ನು ಪ್ರಾರ್ಥನೆ ಮಾಡಿದ್ದರಿಂದಾಗಿ ಕೃಷ್ಣ ಕ್ಷೇಮವಾಗಿ ಬಂದ ಅಂತ ಅವರೆಲ್ಲ ಅಂದುಕೊಂಡರು. ಇವೆಲ್ಲ ದರ್ಶನ. ನಾವು ವಿಷ್ಣು ಪುರಾಣದಲ್ಲಿ ಚಿಂತನೆ ಮಾಡಬೇಕಾದ್ರೆ ಪಾಂಡವರು ಯಾದವರೆಲ್ಲ ಶ್ರಾದ್ದ ಮಾಡಿದ್ರು. ಆ ಶ್ರಾದ್ದದಿಂದ ಕೃಷ್ಣನಿಗೆ ಬಲ ಬಂತು, ಆದ್ದರಿಂದಾಗಿ ಅವನು ಹೋರಾಡ್ತಾ ಇದ್ದ. ಅಷ್ಟು ದಿವಸ ನಿರಂತರವಾಗಿ ನಿದ್ದೆಗೆಟ್ಟು ಹೋರಾಡ್ತಾ ಇದ್ದರೂ ಕೃಷ್ಣನ ಬಲ ಕುಗ್ಗಲಿಲ್ಲ. ಯಾಕೆ ಗೊತ್ತೋ? ಯಾದವರು ಶ್ರಾದ್ದ ಹಾಕಿದ್ದರಿಂದ ಅಂತನ್ನೋ ಭಾಗವನ್ನು ವಿಷ್ಣು ಪುರಾಣದಲ್ಲಿ ನಾವು ನೋಡಿದ್ದೆವು. ಇಲ್ಲಿ ಹೇಳ್ತಾರೆ ದುರ್ಗಾದೇವಿಯನ್ನು ನಮಸ್ಕಾರ ಮಾಡಿದ್ರು, ದುರ್ಗಾದೇವಿಯ ವರಪ್ರಸಾದದಿಂದ ಅವನು ಕ್ಷೇಮವಾಗಿ ಬಂದ ಅಂತ. ಇದೆಲ್ಲವೂ ಕೂಡ ದರ್ಶನ. ಅವರು ಹಾಗೆ ಅಂದುಕೊಂಡದ್ದು, ನಿಜವಾಗಿಯೂ ಕೃಷ್ಣನಿಗೆ ಹಾಗಾಗಿದ್ದು ಅಂತಲ್ಲ. ಅವತ್ತಿನ ಕಾಲದ ಜನರು, ಓ ಕೃಷ್ಣ ಯಾಕೆ ಗೊತ್ತಾ ಬಂದದ್ದು? ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ ಹರಕೆ ಹಾಕಿಕೊಂಡದ್ದರಿಂದ ಬಂದದ್ದು, ಹರಕೆ ಮಾಡಿಕೊಂಡದ್ರಿಂದ ಬಂದದ್ದು ಅಂತ ಅಲ್ಲಿಯ ಜನ ಅಂದುಕೊಂಡ್ರು. ಇನ್ನು ಕೆಲವರೇನು ಅಂದುಕೊಂಡ್ರು, ಅವರು ಯಾದವರೆಲ್ಲ ಶ್ರಾದ್ದ ಮಾಡಿದ್ರಲ್ಲಪ್ಪ, ಆ ಶ್ರಾದ್ದದಿಂದ ಕೃಷ್ಣನಿಗೆ ಅಲ್ಲೆಲ್ಲೋ ಗುಹೆಯಲ್ಲಿ ಹೋರಾಡಬೇಕಾದ್ರೆ ಶಕ್ತಿ ಬಂತು ಅಂತ ಅವರ ದರ್ಶನವನ್ನು ವೇದವ್ಯಾಸರು ನಮ್ಮ ಕಣ್ಣು ಮುಂದೆ ಇಟ್ಟಿದ್ದಾರೆ. ವಿಷ್ಣು ಪುರಾಣದಲ್ಲಿ ಹಾಗಿದೆ, ಇಲ್ಲಿ ಹೀಗಿದೆ. ಅಂದರೆ ಜನ ಈ ಎರಡೂ ರೀತಿಯಾಗಿ ತಿಳ್ಕೊಂಡಿದ್ರು ಅಂತ ಅರ್ಥ. ಇನ್ನು ಇಲ್ಲಿ ರುಕ್ಮಿಣಿಗೆ ಬಲರಾಮಾದಿಗಳಿಗೆ ಅಜ್ಞಾನ ಇರೋದಿಲ್ಲ. ಅಜ್ಞಾನ ಇದ್ದದ್ದು ಸ್ವಲ್ಪ ಮಟ್ಟಿಗೆ ವಸುದೇವ ದೇವಕಿ ಉಳಿದವರಿಗಿರಬಹುದೇನೋ. ಜಾಂಬವಂತನಿಗೆ ಆ ಕ್ಷಣದಲ್ಲಿ ಅಜ್ಞಾನ ಇತ್ತು, ಅದು ಹೇಳಬೇಕಾದ್ರೆ ಬಂದ್ಬಿಡುತ್ತಲ್ಲ, ಅದನ್ನೇನು ಮತ್ತೆ ಪ್ರಶ್ನೆ ಕೇಳೋದು. ಅದೃಷ್ಟ್ವಾ ನಿರ್ಗಮಂ ದೇವಿ ಸತ್ರಾಜಿತಂ ಚಪಂತಸ್ತೆ ದುಃಖಿತ ದ್ವಾರಕೌಕಸಃ. ಸತ್ರಾಜಿತನನ್ನ ಕುರಿತು ಬಹಳ ಶಾಪ ಹಾಕಿದ್ರು. ಅಷ್ಟು ಹೊತ್ತಿಗೆ ಅವನು ಬಂದ. ಉಪಲಭ್ಯ ಹೃಷಿಕೇಶಂ ಮೃತಂ ಪುನರಿವಾಗತಂ ಸಹ ಪತ್ನ್ಯಾ ಮಣಿಗ್ರೀವಂ ಸರ್ವೇ ಜಾತ ಮಹೋತ್ಸವಾ. ಕೃಷ್ಣ ಬಂದ, ಸತ್ತವ ಮರಳಿ ಬಂದನೇನೋ ಎಂಬಂತೆ ಸಂತಸಪಟ್ಟರು. ಕೇವಲ ಮಣಿ ಜೊತೆಗಲ್ಲ, ಕನ್ಯಾಮಣಿಯ ಜೊತೆಗೂ ಬಂದಿದ್ದ. ಸತ್ರಾಜಿತಂ ಸಮಾಹೂಯ ಸಭಾಯಾಂ ರಾಜಸನ್ನಿಧೌ ಪ್ರಾಪ್ತಿಂ ಚಾಕ್ಷಾಯ ಭಗವಾನ್ ಮಣಿಂ ತಸ್ಮೈ ನ್ಯವೇದಯತ್. ಸತ್ರಾಜಿತಂ ಸಮಾಹೂಯ, ಎಲ್ಲರ ಎದುರುಗಡೆ ಇರಬೇಕಾದ್ರೆ ಸತ್ರಾಜಿತನನ್ನು ಕರೆಸಿ ಮಣಿಯನ್ನು ಅವನಿಗೆ ಕೊಟ್ಟ. ಸಚಾತಿ ವ್ರೀಳಿತೋ ರತ್ನಂ ಗೃಹೀತ್ವಾ ವಾಂಗ್ಮುಖಸ್ತತಃ ಅನುತಪ್ಯನ್ ಸ್ವಭವನಂ ಅಗಮತ್ ಸ್ವೇನ ಪಾಪ್ಮನ. ಬಹಳ ನಾಚಿಕೆ ಆಗೋಯ್ತು ಅವನಿಗೆ. ಛೆ, ಏನು ಯೋಚನೆ ಮಾಡದೆ ಕೃಷ್ಣನ ಮೇಲೆ ಈ ರೀತಿ ಆರೋಪ ಹೊರಸಿದನಲ್ಲ ಅಂತ ಹೇಳಿ ತಲೆ ತಗ್ಗಿಸಿ ಮನೆಗೆ ಹೊರಟು ಹೋದ. ಸೋನುಧ್ಯಾಯನಸ್ತದೇವಾಗಂ ಬಲವದ್ವಿಗ್ರಹಾಕುಲಃ ಕಥಂ ಮೃಜಾಮ್ಯಾತ್ಮರಜಃ ಪ್ರಸೀದೇ ದ್ವಾಚ್ಯುತ ಕಥಂ. ಅವನು ಹಗಲು ರಾತ್ರಿ ಸತ್ರಾಜಿತನಿಗೆ ಅದೇ ಕಾಡ್ತಾ ಇದೆ. ಹೇಗೆ ಈ ಅಪವಾದವನ್ನು ನಾನು ತೊಳೆದುಕೊಳ್ಳಲಿ? ಹೇಗೆ ತೊಳೆದುಕೊಳ್ಳಲಿ ಅಂತ ಹಗಲು ರಾತ್ರಿ ಯೋಚನೆ ಮಾಡಿದ ಅವನು. ಕೃಷ್ಣ ನನ್ನ ಬಗೆಗೆ ಪ್ರಸನ್ನನಾಗಬೇಕು. ಕಿಂ ಕೃತ್ವಾ ಸಾಧುಮಶ್ಚಂ ಸ್ಯಾತ್
ನ ಶಪೇದ್ವಾಜನೋ ಯಥಾ ಅದೀರ್ಘ ದರ್ಶನಂ ಧಿಂಗ್ಮಾಂ ಮೂಢಂ ದ್ರವಿಣಲೋಲುಪಂ ಕಿಂಕೃತ್ವ ಸಾಧು ಮಹ್ಯಂ ಸ್ಯಾತ್. ಏನು ಮಾಡಿದ್ರೆ ನನಗೆ ಒಳ್ಳೆಯದಾಗತ್ತೆ? ಈ ಜನ ಎಲ್ಲ ನನ್ನನ್ನು ನೋಡಿದಾಗೆಲ್ಲ ಬೈಬಾರ್ದು. ಪರಮ ಅವಿವೇಕಿ ಕೃಷ್ಣನ ಮೇಲೆ ಈ ರೀತಿ ಮಿಥ್ಯಾಪವಾದವನ್ನು ಹೊರಿಸಿದ, ಒಂದು ಸ್ವಲ್ಪ ಯೋಚನೆ ಮಾಡೋದು ಬೇಡವಾ ಅಂತ ಜನ ಎಲ್ಲ ನನ್ನನ್ನು ಆಡಿಕೊಂಡು ನಗುತ್ತಾ ಇದ್ದಾರೆ. ಅದೀರ್ಘ ದರ್ಶನಂ ಧಿಂಗ್ಮಾಂ, ದೂರದ ತನಕ ಯೋಚನೆ ಓಡಿಸಿದ ನನಗೆ ಧಿಕ್. ಸ್ವಲ್ಪ ದೂರ ಯೋಚನೆ ಮಾಡಬೇಕು, ಬಹಳ ಮೆಚೂರಿಟಿ ಇರಬೇಕು. ಆ ಮೆಚೂರಿಟಿ ನನಗಿಲ್ಲದೆ ಹೋದರೆ ಜನ ನಗುತ್ತಾರೆ, ನಾಳೆ ಬಹಳ ಇಮ್ಮೆಚೂರ್ ಅವನು ಅಂತ. ಅದರಿಂದಾಗಿ ಮೆಚೂರಿಟಿಗೇನು ಕಾರಣ, ಇಮ್ಮೆಚೂರಿಟಿಗೇನು ಕಾರಣ ಅಂದರೆ ಮೂಢಂ ದ್ರವಿಣಲೋಲುಪಂ. ಹಣ ಸಂಪತ್ತು ಅಂತಂದರೆ ನಾನು ವಿಪರೀತ ಲೋಭದಿಂದ ಕೂಡಿದ್ದೆ. ಆ ಲೋಭ ಯಾವಾಗಿರುತ್ತೆ ಆಗ ಇಮ್ಮೆಚೂರಿಟಿ ಬರುತ್ತೆ. ಯಾವುದೇ ಆಗಲಿ ನಮಗೆ ಯಾವುದೋ ಒಂದು ದೋಷ ಇದ್ದರೂ ಕೂಡ ಇಮ್ಮೆಚೂರಿಟಿ ಬರುತ್ತೆ. ಅಸೂಯೆ ಇದ್ದರೆ ಇಮ್ಮೆಚೂರಿಟಿ ಬರುತ್ತೆ, ಮದ ಇದ್ದರೆ ಇಮ್ಮೆಚೂರಿಟಿ ಇರುತ್ತೆ. ಎಲ್ಲ ಯಾವುದೇ ಈ ದೋಷಗಳು ಇಮ್ಮೆಚೂರಿಟಿ ಇರೋದಕ್ಕೇನು ಕಾರಣ? ಲೋಭ ಅನ್ನೋದು ಕಾರಣ. ಅದರಿಂದ ಆ ಇಮ್ಮೆಚೂರಿಟಿಯಿಂದ ಬಂದ ದೋಷವನ್ನು ನಾನು ತಪ್ಪಿಸಿಕೊಳ್ಳೋದು ಹೇಗೆ ಅಂತ ಯೋಚನೆ ಮಾಡಿದಳು. ದಾಸ್ಯೇ ದುಹಿತರಂ ತಸ್ಮೈ ಸ್ತ್ರೀರತ್ನಂ ರತ್ನಮೇವ ಚ ಉಪಾಯೋಯಂ ಸಮೀಚೀನಃ ತಸ್ಯ ಶಾಂತೇನ ಚಾನ್ಯಥಾ. ಯಾವುದರ ಮೇಲೆ ನಾನು ಲೋಭದಿಂದ ಈ ರೀತಿ ಮಾಡಿದ್ದು? ರತ್ನದ ಮೇಲಿನ ಲೋಭದಿಂದ ಈ ರೀತಿ ಮಾಡಿದ್ದು. ಅದರಿಂದಾಗಿ ಅವನಿಗೆ ರತ್ನ ಕೊಡ್ತೇನೆ. ಕೇವಲ ಅಷ್ಟು ಕೊಟ್ಟರೆ ಸರಿ ಹೋಗೋದಿಲ್ಲ, ಇನ್ನೂ ಏನೋ ಕೊಡಬೇಕು. ನನ್ನ ಮಗಳಿದ್ದಾಳೆ, ಅವಳನ್ನು ಕೊಡ್ತೇನೆ. ಆಗಾದರೂ ನನ್ನ ಇಮ್ಮೆಚೂರಿಟಿಯಿಂದ ಏನು ನನಗೆ ಅಪಕೀರ್ತಿ ಬಂದಿದೆ, ಅಪಕೀರ್ತಿ ಪರಿಹಾರ ಆಗುತ್ತೆ. ಏಕೆಂದರೆ ಈ ರತ್ನದ ಮೇಲಿನ ಲೋಭದಿಂದ ದೇವರನ್ನೇ, ಅವನು ದೇವರನ್ನು ಗೊತ್ತು ಅವನಿಗೆ, ದೇವರನ್ನೇ ಅನುಮಾನದಿಂದ ನೋಡಿದ ಹಾಗಾಯ್ತಲ್ವ ನನಗೆ. ದೇವರ ಮೇಲೇನೇ ಅನುಮಾನ ಪಟ್ಟೆ, ನನ್ನ ದುಡ್ಡನ್ನು ಇವನು ಕದ್ದಿರಬಹುದಾ ಅಂತ. ಆ ದುಡ್ಡೇ ಬೇಡ ನನಗೆ, ಆ ಸಂಪತ್ತೇ ಬೇಡ. ಕೇವಲ ಅಷ್ಟು ಕೊಟ್ಟರೆ ಸಾಕಾಗೋದಿಲ್ಲ. ನಾನು ಅವನಿಗೆ ಒಪ್ಪಿಸಿಕೊಳ್ಳೋದು ಹೇಗೆ? ಅವನಿಗಿಂತ ವಯಸ್ಸಿನಲ್ಲಿ ಹಿರಿಯ ಆದ್ದರಿಂದಾಗಿ ದಾಸ ಆಗಲಿಕ್ಕಾಗಲ್ಲ, ಯುದ್ಧದಲ್ಲಿ ಸಹಾಯ ಮಾಡಲಿಕ್ಕಾಗಲ್ಲ, ವಯಸ್ಸಾಗಿದೆ. ಅದರಿಂದಾಗಿ ಏನು ಮಾಡಬೇಕು? ನಾನು ನನ್ನ ಮಗಳನ್ನು ಕೊಡಬೇಕು ಅಂತ ಹೇಳಿ ತನ್ನ ಮಗಳನ್ನು ಕೊಟ್ಟ. ಅದನ್ನು ಅಲ್ಲಿ ಸ್ಪಷ್ಟ. ಯಾಕೆಂದರೆ ಇನ್ನು ಎಲ್ಲಿಯೂ ಕೂಡ ಅವನು ಆಯಿತು ತಪ್ಪಾಯಿತು ಕೃಷ್ಣ ಅಂತ ಕೇಳ್ಕೊಂಡು ಬಿಟ್ಟಿದ್ರೆ ಏನು? ತಪ್ಪಾಯಿತು ಕೃಷ್ಣ ಅಂತ ಕೇಳ್ಕೊಂಡಿದ್ದಿದ್ರೆ ತನ್ನ ಎತ್ತರಕ್ಕೆ, ಒಳಗಡೆಯ ಎತ್ತರಕ್ಕೆ ಸಾಧನವಾದ ಈ ದೋಷ ಪ್ರಹಾಣ ಅಂತ, ಹೊರಗಡೆಯ ನಮ್ಮ ವರ್ತನೆಯ ದೋಷಗಳು, ನಮ್ಮ ಮನಸ್ಸು, ಅದನ್ನು ನಾವು ದಿವಸ ಶುದ್ಧ ಮಾಡಿಕೊಳ್ತಾ ಇರಬೇಕು. ಮನವ ಶೋಧಿಸಬೇಕು ನಿತ್ಯ ಅಂದು. ಇದೇ ಕಾರಣದಿಂದ ನನ್ನ ಇಡೀ ದಿವಸದ ನಡತೆ ಹೀಗಿತ್ತು, ಈ ರೀತಿ ನಾನು ತಪ್ಪು ಮಾಡಿದೆ, ಈ ರೀತಿ ಬಿರು ನುಡಿದೆ, ಈ ರೀತಿ ತಪ್ಪಾಗಿ ಯೋಚನೆ ಮಾಡಿದೆ ಇತ್ಯಾದಿಗಳು ಅವನು ಪರಿಹಾರ ಮಾಡಿಕೊಳ್ಬೇಕು. ಆ ಪರಿಹಾರ ಮಾಡಿಕೊಳ್ಬೇಕು ಅಂತ ಹೇಳಿದರೆ ಅದಕ್ಕೆ ಮೂಲವಾದದ್ದನ್ನೇ ಅವನು ಸರಿ ಮಾಡಬೇಕು. ಆದ್ದರಿಂದ ಮೂಲವಾದದ್ದು ಏನು? ಇದು ನನ್ನ ಲೋಭದಿಂದಾಗಿ ಈ ತರಹ ಆಗಿದ್ದು. ಆ ಲೋಭಕ್ಕೇನು ಕಾರಣ? ರತ್ನ ಕಾರಣ. ಆ ರತ್ನವನ್ನೇ ಕೊಟ್ಟು ಬಿಡ್ತೇನೆ. ಇಲ್ಲ ಅಂದರೆ ಇದು ಬೇರೆ ರೀತಿ ಪ್ರಾಯಶ್ಚಿತ್ತ ಪೂರ್ಣ ಆಗ್ತಾ ಇರಲಿಲ್ಲ. ತನ್ನಲ್ಲಿ ಎಷ್ಟೇ ಬೇಡಿಕೊಂಡ್ರು ತಪ್ಪಾಯಿತು ಕೃಷ್ಣ ತಪ್ಪಾಯಿತು ಕೃಷ್ಣ ಅಂತಂದುಕೊಂಡ್ರೆ ಅದು ಪೂರ್ಣ ಆಗೋದಿಲ್ಲ. ಅದಕ್ಕೆ ಅವನು ಆ ರೀತಿ ಮಾಡಿದ್ದು. ದಾಸ್ಯೇ ದುಹಿತರಂ ತಸ್ಯ ಏವಂ ವ್ಯವಸಿತೋ ಬುದ್ಧ್ಯ ಸತ್ರಾಜಿತ್ ಸ್ವಸುತಾಂ ಶುಭಾಂ ಮಣಿಂಚ ಸ್ವಯಮುದ್ಯಮ್ಯ ಕೃಷ್ಣಾಯೋಪಜಹಾರತಾಂ. ಈ ರೀತಿಯಾಗಿ ಶ್ರೀಕೃಷ್ಣನಲ್ಲಿ ತನ್ನ ತಪ್ಪನ್ನು
ತಿದ್ದಿಕೊಳ್ಳಬೇಕು ಅಂತ ಚಿಂತನೆ ಮಾಡಿ ಕನ್ಯಾರತ್ನವನ್ನು ಕೊಟ್ಟ. ಸಸತ್ಯಭಾಮಾಂ ಭಗವಾನ್ ಉಪಯೇಮೇ ಯಥಾವಿಧಿ ಬಹುಭಿರ್ಯಾಚಿತಾಂ ಚೀಲರೂಪೌದಾರ್ಯ ಗುಣಾನ್ವಿತಾಂ. ಆಮೇಲೆ ಬಹಳ ಜನರು ಬೇಡಿದ್ರು ಸತ್ಯಭಾಮೆಯನ್ನು. ಅವಳ ರೂಪ, ಶೀಲ, ಔದಾರ್ಯ ಮೊದಲಾದ ಗುಣಗಳಿಗೆ ಮಾರು ಹೋಗಿ ಬಹಳ ಜನ ಬೇಡಿಕೊಂಡಿದ್ರು, ನಮಗೆ ಬೇಕು, ನಮಗೆ ಬೇಕು, ನಮಗೆ ಬೇಕು, ನಮಗೆ ಬೇಕು ಅಂತ. ಹಾಗೆ ಅವರೆಲ್ಲರೂ ಬೇಡಿದ್ದರೂ ಕೃಷ್ಣನಿಗೆ ಕೊಟ್ಟ. ಭಗವಾನಾಹ ನಮಣಿಂ ಪ್ರತೀಚ್ಛಾಮೋ ವಯಂ ನೃಪ ತವಾಸ್ತು ದೇವಭಕ್ತಸ್ಯ ವಯಂ ಹಿ ಫಲಭಾಗಿನಃ. ದೇವರು ಹೇಳಿದ, ನಮಗೆ ಮಣಿ ಬೇಡಪ್ಪ, ಕನ್ಯಾಮಣಿ ಸಾಕು. ತವಾಸ್ತು ದೇವಭಕ್ತಸ್ಯ, ನಿನಗೆ ಆ ಮಣಿ ಇರಲಿ. ಯಾಕೆಂದರೆ ನೀನು ಹೊಂದಿದ ಫಲ ಇಡೀ ರಾಷ್ಟ್ರ ಹೊಂದುತ್ತೆ ಅಂತ. ಈ ಬುದ್ಧಿ ಮೊದಲೆಲ್ಲೋಗಿತ್ತು ಕೃಷ್ಣನಿಗೆ ಅಂತ ಪ್ರಶ್ನೆ ಬರುತ್ತೆ. ಈಗ ಹೇಳಬೇಕಾದ್ರೆ ಕೃಷ್ಣ ಸತ್ರಾಜಿತನಿಗೆ, ಇಲ್ಲ ರಾಜ, ನೀನು ಮಣಿಯನ್ನು ತೆಗೆದುಕೋ, ನೀನೇ ಇದನ್ನು ಇಟ್ಟುಕೊಂಡು ರಾಷ್ಟ್ರಕ್ಕೆ ಉಪಯೋಗ ಮಾಡು ಅಂತ ಅಂದ. ಇದು ಮೊದಲು ಎಲ್ಲಿ ಹೋಗಿತ್ತು? ಉಗ್ರಸೇನನಿಗೆ ಕೊಡುವಂದ, ತನಗೆ ಅಂತ ಕೇಳಲಿಲ್ಲ ಕೃಷ್ಣ. ಉಗ್ರಸೇನನಿಗೆ ಕೊಡುವಂದ, ಮೊದಲು ಯಾಕೆ ಆ ರೀತಿ ಹೇಳಬೇಕಿತ್ತು? ಸತ್ರಾಜಿತನಲ್ಲಿರುವ ಲೋಭ ಅನ್ನುವ ದೋಷ ಪರಿಹಾರ ಆಗಬೇಕಿತ್ತು. ಅದಕ್ಕೆ ಅವನು ಆ ರೀತಿ ಮಾಡಿದ್ದಿದ್ದು, ಬೇರೆ ಅಲ್ಲ. ಆ ಕಾರಣದಿಂದ ಈ ಆದ್ಯಂತಗಳನ್ನು ನೋಡಿಕೊಂಡು ನಾವು ಚಿಂತನೆ ಮಾಡಬೇಕು. ಯಾಕೆ ಅದು ಈ ಬುದ್ಧಿ ಮೊದಲು ಇರಲಿಲ್ವಾ? ಇತ್ತು. ಹಾಗಾದರೆ ಈಗ ಯಾಕೆ ಹಾಗೆ ಮಾಡಿದ್ದು? ಸತ್ರಾಜಿತನ ಉದ್ಧಾರಕ್ಕಾಗಿ ಅದನ್ನು ಮಾಡಿದ್ದು. ಹೀಗೆ ಭಾಗವತೆ ದಶಮಸ್ಕಂಧೆ ಷಷ್ಠಿತಮೋಧ್ಯಾಯ. ಶ್ರೀಶುಕೌವಾಚ ವಿಜ್ಞಾತಾರ್ಥೋಪಿ ಗೋವಿಂದೋ ದಗ್ಧಾನಾಕರ್ಣ್ಯ ಪಾಂಡವಾನ್ ಕುಂತೀಂಚ ಕುಲ್ಯಕರಣೇ ಸಹ ರಾಮೋ ಯಯೌ ಕುರೂನ್. ಕೃಷ್ಣನಿಗೆ 26 ವರ್ಷ. ಅಷ್ಟು ಹೊತ್ತಿಗೆ 26, 27 ವಯಸ್ಸಾಗಿತ್ತು ಅವನಿಗೆ. ಆ ಸಂದರ್ಭದಲ್ಲಿ ಏನಾಯಿತು, ಅವನಿಗೆ ಪಾಂಡವರ ಬಗೆಗೆ ಸುದ್ದಿ ಬಂತು. ಏನು ಸುದ್ದಿ? ಪಾಂಡವರು ಅರಗಿನ ಮನೆಯಲ್ಲಿ ಸುಟ್ಟು ಹೋಗಿದ್ದಾರೆ. ದೇವರು ಗೊತ್ತಿತ್ತು, ಆದರೂ ಕೂಡ ಸೀದಾ ಓಡಿದ ಅಂತೆ. ಕುಲ್ಯಕರಣೇ ಸಹರಾಮೋ ಯಯೌ ಪುರೀಂ. ತರ್ಪಣ ಕೊಡಬೇಕು, ಧರ್ಮೋದಕ ಕೊಡಬೇಕು ಅಂತ ಓಡಿದ ಅಲ್ಲಿಗೆ, ಹಸ್ತಿನಪುರಕ್ಕೆ. ಭೀಷ್ಮಂ ನೃಪಂ ಚ ವಿದುರಂ ಗಾಂಧಾರೀಂ ದ್ರೋಣಮೇವ ಚ ತುಲ್ಯ ದುಃಖೌ ಸಮಾಗಮ್ಯ ಹಾ ಕಷ್ಟಮಿತಿ ಹೋಚತು. ಭೀಷ್ಮಾಚಾರ್ಯರು, ಆಮೇಲೆ ದ್ರೋಣಾಚಾರ್ಯರು, ಧೃತರಾಷ್ಟ್ರ, ವಿದುರ, ಗಾಂಧಾರಿ ಇವರೆಲ್ಲರೂ ದುಃಖಪಟ್ಟಿದ್ರು. ಪಾಪ ಸಜ್ಜನರಲ್ವಾ. ಅಯ್ಯೋ ಪಾಂಡವರು ಹೋಗಿದ್ದಾರೆ ಅಂತ. ಕೃಷ್ಣನೂ ಹೋಗಿ, ಹೌದು ಹೌದು, ನನಗೆ ಬಹಳ ಅಸಮಾಧಾನ ಇದೆ, ನೀವು ಸರಿಯಾಗಿ ನೋಡ್ಕೊಳ್ಳದೆ ಇರೋದು ಅಂದ. ಒಂದೊಮ್ಮೆ ಕೃಷ್ಣ ಹೋಗಿಲ್ಲದಿದ್ದರೆ ದುರ್ಯೋಧನನಿಗೆ ಅನುಮಾನ ಬರ್ತಾ ಇತ್ತು. ಪಾಂಡವರು ಹೋಗಿದ್ದಾರೋ, ಹೋದಂತೆ ನಾಟಕ ಆಡಿದ್ದಾರೋ ಅಂತ ತನ್ನ ಸುತ್ತಮುತ್ತಲೇ ಇರುವ ಸ್ಪೈಗಳನ್ನು ಇನ್ನಷ್ಟು ಚುರುಕುಗೊಳಿಸ್ತಾ ಇದ್ದ. ಹೋಗಿ ಎಲ್ಲಿದ್ದಾರೆ ನೋಡಿ ಅಂತ. ಕೃಷ್ಣ ಬಂದು ತರ್ಪಣ ಕೊಟ್ಟಿದ್ದಾನೆ ಅಂದರೆ ಅವನು ಕನ್ಫರ್ಮ್ ಆಗೋಯ್ತು. ಓ, ಪಾಂಡವರು ಇಲ್ಲಾಂದರೆ ಕೃಷ್ಣ ಯಾಕೆ ಬಂದು ತರ್ಪಣ ಕೊಡ್ತಾ ಇದ್ದ ಅಂತ. ಅದರಿಂದ ಕೃಷ್ಣನಿಗೆ ಇದು ಗೊತ್ತಿತ್ತು. ಆದ್ದರಿಂದಾಗಿ ದುರ್ಯೋಧನನ ದಾರಿ ತಪ್ಪಿಸಬೇಕು ಅಂತ ಹೋಗಿ ಇದ್ದವರಿಗೆ ಧರ್ಮೋದಕ ಬಿಟ್ಟರೆ ಅಲ್ಲಿ ಇದ್ದವ್ರು ನಿಜವಾಗಿಯೂ ಇಲ್ಲ ಆಗೋದು. ಯಾರು ಅಂದರೆ ಸತ್ಯಭಾಮೆಯ ಅಪ್ಪ ಸತ್ರಾಜಿತ ಸತ್ತೋದ. ಅದರ ಘಟನೆಗಳು, ಈ ಸಮಂತಕ ಮಣಿಯ ಸುತ್ತ ನಡೆದ ರಾಜಕೀಯದ ಘಟನೆಗಳನ್ನು ನಾವು ನಾಳೆ ನೋಡೋಣ. ಬದುಕಿದ್ದವರಿಗೆ ಧರ್ಮೋದಕ ಕೊಡ್ಲಿಕ್ಕೆ ಬಂದು ಬದುಕಿದ್ದವನು ಇನ್ನೊಬ್ಬ ಸತ್ತೇ ಹೋದ. ಯಾರು ಧರ್ಮೋದಕ ಕೊಡಿಸ್ಕೊಂಡ್ರೋ ಅವರು ಸತ್ತಿರಲಿಲ್ಲ, ಯಾರು ಬದುಕಿದ್ರೋ ಅವರು ಸತ್ತೋದ್ರು, ಅವರು ನಿಜವಾಗಿಯೂ ಕೊಡಬೇಕಾಯ್ತು. ಈ ತರಹದ ಒಂದು ವಿಚಿತ್ರ ಘಟನೆ ಕೃಷ್ಣನ ಬಾಳಿನಲ್ಲಿ ಆಯಿತು. ಅದನ್ನು ನಾವು ನಾಳೆ ನೋಡೋಣ. ಕೃಷ್ಣಾರ್ಪಣ.